whole multiplied by x minus 3 plus x minus x square plus 6 ಈ ರೀತಿ ಸ್ಮೂತ್ ಆಗಿ ಹೇಳಕ್ ಕಲ್ಕೋಬೇಕು ಇದನ್ನ. ಓಕೆ, ಸೊ ಏನಾಕತಿ ಜಸ್ಟ್ ನಾವಾಗೆ ನೋಡೋಣ. ಈಗ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಂಡ್ರೆ, ಸೊ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಈಚ್ ಟರ್ಮ್ ವಿತ್ ಈಚ್ ಆಫ್ ದಿ ಅದರ್ ಟರ್ಮ್ಸ್. ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಫಸ್ಟ್ ಐತೆ, ಇದನ್ನ ಮಾಡ್ಬೇಕು ನಾನು. ಸೊ ವಾಟ್ ವಿ ಗಾಟ್ ಇಸ್, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಸ್ಕ್ವೇರ್, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 3x, ಆಮೇಲೆ ಇಲ್ಲಿ 2 into x plus 2x, ಆಮೇಲೆ 2 into minus 3 which is minus 6. ಓಕೆ, ಇನ್ನ ಇದೆಲ್ಲ ಹಂಗೈತಿ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6, ರೈಟ್? ನಾವ್ ಯು ಸಿ ಹಿಯರ್ ಏನಾಗ್ತೈತಿ, ಇದನ್ನ ನಾನು ಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬೋದು. ಏನಂತ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಐತಿಲ್ಲ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಆಮೇಲೆ ಇದ್ ನೋಡ್ರಿ ಮೈನಸ್ 6 ಪ್ಲಸ್ ಸೊ ಏನ್ ಹೇಳ್ತೀಗ ಮೈನಸ್ 3x ಪ್ಲಸ್ 2x ಪ್ಲಸ್ ಎಕ್ಸ್. ಸೊ ಇದು ನೋಡಿದಾಗ ನೀನು ಮೈನಸ್ 3x ಪ್ಲಸ್ 3x ಬಂದೈತೆ ಎಲ್ಲಾರ್ದು ಕರೆಕ್ಟ್ ಆಗಿ? ಓಕೆ, ಇಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೇಕು. ಈಗ ಇದ್ರಾಗ ಏನು ಡೌಟ್ ಉಳಿಸ್ಕೋಬಾರ್ದು. ಡೌಟ್ ಇದ್ದವ್ರು? ನೋ ಸರ್. ಓಕೆ, ಸೆಕೆಂಡ್ ಒನ್. ಸೊ ಇಲ್ಲಿ ಹೆಂಗೈತಿದು, ಮೊದಲು ಇಲ್ಲಿ ಮಲ್ಟಿಪ್ಲಿಕೇಶನ್ ಐತದಲ್ಲ, ಈ ಟರ್ಮ್ದು ಮತ್ತೆ ಈ ಟರ್ಮ್ದು ಮಲ್ಟಿಪ್ಲಿಕೇಶನ್ ಐತಿಲ್ಲ, ಹೌದಲ್ಲ? ಸೊ ಈ ಮಲ್ಟಿಪ್ಲಿಕೇಶನ್ ನಾವೇನ್ ಮಾಡ್ಕೋಬೇಕು, ಮೊದಲು ಮಾಡ್ಕೋಬೇಕು. ಅಥವಾ ಈ ಬ್ರಾಕೆಟ್ ಒಳಗಿಂದ ನಾ ಇನ್ನ ಏನಾದ್ರು ಮಾಡ್ಕೊಳ್ಳಿದ್ರೆ ಅದನ್ನು ಮಾಡ್ಕೋಬಹುದು. ಈ ಬ್ರಾಕೆಟ್ ಒಳಗಡೆ ಏನೈತಿಲ್ಲ ಅದನ್ನ ಬೇಕಾದ್ರೆ ಇನ್ನಷ್ಟು ಏನಾದ್ರು ಮಾಡ್ಕೋಬಹುದು. ಹೆಂಗೂ ಮಾಡ್ಬೋದು ನಾನು. ಓಕೆ, ಬೇರೆ ಬೇರೆ ರೀತಿಯಿಂದ ಮಾಡಿ. ಫಾರ್ ಎಕ್ಸಾಂಪಲ್ ನಾ ಈ ನೆಕ್ಸ್ಟ್ ಬೈ 2 ಹಂಗ ಇಟ್ಕೊಂಡು ಬ್ರಾಕೆಟ್ ಒಳಗೆ ನಾನು ಬೇಕಾದ್ರೆ ಇದನ್ನ ಸ್ವಲ್ಪ ಇದನ್ನ ಏನ್ ಮಾಡ್ತೇನೆ, ನಾನು ಲಸಾ ತಗೊಂಡ್ ಮಾಡ್ಕೋತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಲಸಾ ಬಂತು, ಇಲ್ಲಿ ಏನಿದ್ರು 1 ಐತಿ ಇಲ್ಲಿ, ಹೌದಲ್ಲ? ಸೊ ಎಷ್ಟು ಬಂತ ಮೇಲೆ ಎಕ್ಸ್ ಪ್ಲಸ್ 1 2 ಬಂತಿದ್ದು, 2 ಬಂದ್ಬಿಟ್ಟು 6, ಹೌದಲ್ಲ? ಓಕೆ, ನಾ ಇನ್ನು ಇಲ್ಲಿ ಏನೋ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಕಾಮನ್ ತೆಗೆಯೋದು ನಿಮ್ಗೆ ಗೊತ್ತೈತಿ. ನಿಮಗೆ ಕಾಮನ್ ತೆಗೆಯೋದ್ರಿಂದ ಏನ್ ಗೊತ್ತೈತಿ, ಇದನ್ನು ನನ್ಗೆ ಹೇಳ್ಬೇಕು. ಆಕ್ಚುಲಿ ಕಾಮನ್ ತೆಗೆಯೋದ್ರ ಬಗ್ಗೆ ಬಹಳಷ್ಟು ಏನೇ ಹೇಳ್ಬೇಕು. ಆಕ್ಚುಲಿ ನಿಮಗೊಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ. ಈಗ ಕಾಮನ್ ತೆಗೆಯೋದ್ರ ಬಗ್ಗೆ ಇಲ್ಲಿ ನಾನು ಉಪಯೋಗಿಸ್ತೇನೆ ಅದನ್ನ, ಅದಕ್ಕೆ ಸಲ ಇಲ್ಲಿ ಕಾಮನ್ ತೆಗೆಯೋದ್ರ ಬಗ್ಗೆ ಹೇಳ್ತೀನಿ. ನಾನು ಎನಿವೇ ಹೇಳ್ಬೇಕು. ನಾನು ಸಾಮಾನ್ಯ ತೆಗೆಯೋದು, ಸಾಮಾನ್ಯ ಅಂದ್ರೆ ಏನ್ ತೆಗೆಯೋದು, ಸಾಮಾನ್ಯ ಅಪವರ್ತನವನ್ನ ಹೊರಗೆ ತೆಗಿತೇನೆ ನಾನು, ಕಾಮನ್ ಫ್ಯಾಕ್ಟರ್ನ ಹೊರಗೆ ತೆಗಿತೇನೆ. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ 8 ಪ್ಲಸ್ 6 ಐತೆ ಅಂತ ತಿಳ್ಕೊಳ್ಳಿ. ಇವು ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಯಾವ್ದೈತಿ? ಸಾಮಾನ್ಯ ಅಪವರ್ತನ ಅಂದ್ರೆ ಈಗ ನಾನು ಇದನ್ನೇನ್ ಹೇಳ್ಬೋದು ನಾನು ಅಂತಂದ್ರೆ, ಇದನ್ನ ಹೆಂಗ್ ಬರ್ಕೋಬಹುದು? ಈಗ ಇದನ್ನ 2 ಗುಣಾಕಾರ 4 ಅಂತ ಬರಿಬಹುದು. ಆಮೇಲೆ ಇದನ್ನ 2 ಗುಣಾಕಾರ 3 ಅಂತ ಬರಿಬಹುದು. ಈಗ ಇದಕ್ಕೆ ಇಲ್ಲಿ 2 ಕಡೆ ಕಾಮನ್ ಐತಿ ನೋಡಿ. ಇದನ್ನ ಎರಡಕ್ಕೂ ಗುಣಾಕಾರ ಆಗೈತಿ, ಇದಕ್ಕೂ ಗುಣಾಕಾರ ಆಗೈತಿ, ಇದಕ್ಕೂ ಗುಣಾಕಾರ ಆಗೈತಿ. ಅಂದ್ರ ನಾ ಏನ್ ಮಾಡ್ಕೋಬಹುದು, ಈ 4 ಪ್ಲಸ್ 3ರ ಮೊತ್ತಕ್ಕ ಈ 2ರಲ್ಲಿ ಗುಣಾಕಾರ ಆಗೈತಿ ಅಂತ ತಿಳ್ಕೊಬಹುದು ನಾನು. ಯಾಕಂದ್ರೆ ನೋಡ್ಲಿ ಇಲ್ಲಿ ವಾಪಸ್ ನಾನು ಗುಣಾಕಾರ ಮಾಡ್ರೆ ಮತ್ತೆ ಎಲ್ಲಿತ್ತೋ ಅಲ್ಲೇ ಬರ್ತದೆ, ಹೌದಲ್ಲ? ಇಲ್ಲಿ ವಾಪಸ್ ಗುಣಾಕಾರ ಮಾಡಿದಾಗ ಅಲ್ಲೇ ಬರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಕಾಮನ್ ತೆಗೆಯೋದು. ಇದನ್ನ ಏನ್ ಮಾಡೋದು, ಇದು ಬಹಳ ಹೆಲ್ಪ್ಫುಲ್ ಆಕೈತೆ ನಮ್ಗೆ. ಇದು ಕಾಮನ್ ತೆಗೆಯೋದನ್ನ ವಾಪಸ್ ಬಿಡಿಸಬಹುದು. ನಾನೀಗ ವಾಪಸ್ ಬಿಡಿಸಬಹುದು. 2 4 8 ಪ್ಲಸ್ 2 3 6 ಅಂತ ಹಿಂಗ್ ಬಿಡಿಸಬಹುದು. ಇಲ್ಲ ಅಥವಾ ನಾನು ಇದ್ರೊಳಗೆ ಏನ್ ಮಾಡ್ಬೋದು, ಕಾಮನ್ ತೆಗೆದು ಇದನ್ನೇನ್ ಮಾಡ್ಬೋದು, 4 ಪ್ಲಸ್ ಎಲ್ಲಾ ಉತ್ತರ ಒಂದೇ ಬರ್ತದೆ ನೋಡಿದ, 8 6 14. ಇಲ್ಲಿ 7 7 14, ಹೌದಲ್ಲ? ಸೊ ಕಾಮನ್ ಹೆಂಗ್ ತೆಗಿತೇವೆ ನಾವು? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ A ಇಂಟು B ಪ್ಲಸ್ A ಇಂಟು C ಇತ್ತು. ನಾನು ಏನ್ ಕಾಮನ್ ತೆಗಿಬಹುದು? ಈಗ ಇಲ್ಲಿ ಹಾ, ಈಗ ಒಂದೆರಡು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಕಾಮನ್ ತೆಗೆದು ತೋರ್ಸಕ್ ನನಗೆ ಏನ್ ಕಾಮನ್ ತೆಗಿತೇರಿ, ಏನ್ ಎಕ್ದಮ್ ದೊಡ್ಡದು ಕಾಮನ್ ಏನು ಹೋಗ್ತೈತಿ. ಓಕೆ, ನಾ ಇದನ್ನ ನೀವೇ ಹೇಳಬೇಕಾಗಿತ್ತು, ಇಲ್ಲೇ ಬಂದಿರ್ತದೆ. ಇದು ಮುಗಿಸ್ಬಿಡೋಣ ಅದನ್ನು, ಕಾಮನ್ ತೆಗಿಯೋದನ್ನು. ಬಹಳ ಇಂಪಾರ್ಟೆಂಟ್ ಅದು. ಸ್ವಲ್ಪ ನಾನು ಈ ಪ್ರಾಬ್ಲಮ್ ಇಲ್ಲೇ ಇಡ್ತೇನೆ, ಇದನ್ನ ಇಲ್ಲೇ ಇಡ್ತೇನೆ ಇದನ್ನ. ಈಗ ಇಲ್ಲಿಟ್ಟು ನಾ ಏನ್ ಮಾಡ್ತೇನೆ, ಈಗ ಕಾಮನ್ ತೆಗೆಯೋದಕ್ಕೆ ಹೋಗಿ ಬರೋಣ. ಸೊ ಫಾರ್ ಎಕ್ಸಾಂಪಲ್ ನಾ ಎರಡು ಕೊಡ್ತೇನೆ. ಈ ಸ್ಕ್ವೇರ್
ಬಿ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಬಿ ಸ್ಕ್ವೇರ್. ಇದ್ರಲ್ಲಿ ಏನ್ ಕಾಮನ್ ತೆಗಿಬಹುದು ನಾನು? ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ರೀ. ಎಲ್ಲಾರು ಚಾಟ್ ಒಳಗ್ ಮಾಡ್ಬೇಕು ಇದನ್ನ. ಎಲ್ಲರಿಗೂ ಬರ್ಬೇಕಿದ್ದು. ಇದು ಯಾರಿಗಾದ್ರೂ ಡಿಫಿಕಲ್ಟ್ ಆಕತ್ರಿ, ಇದೊಮ್ಮೆ ನಮ್ಗೆ ಗೊತ್ತಾಗ್ಲಿಲ್ರಿ ಅಂದ್ರೂ ಹೇಳ್ಬೇಕು ನೀವು. ಏನ್ ಹೊರಗೆ ತೆಗಿಬಹುದು ನಾನು? ಎಲ್ಲರೂ ಹತ್ರ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅನ್ನ ಹೊರಗೆ ತೆಗಿಬಹುದು ಅಂತ. ಇದು ಅರ್ಥ ಆಯ್ತು ಎಲ್ಲರಿಗೂ? ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಹೊರಗೆ ತೆಗಿಬಹುದು ನಾವು. ಇದು ಯಾರಿಗ ಅರ್ಥ ಆಗ್ಲಿಲ್ಲ ಅವ್ರಷ್ಟೇ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಏನ್ ತೆಗಿಬಹುದು? ಎ ಸ್ಕ್ವೇರ್ ಅಂದ್ರ ಇಲ್ಲಿ ಅತ್ಯಂತ ಕಡಿಮೆ ಘಾತಾಂಕ ಎಲ್ಲೈತಿ ನೋಡ್ರಲ್ಲ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೊದಲು ಎ ಬಿ ಪ್ಲಸ್ ಎ ಸಿ ಇದ್ದಾಗ ಇಲ್ಲಿ ಎ ಕಾಮನ್ ಇತ್ತು, ಅದನ್ನ ಏನ್ ಮಾಡಿದ್ವಿ? ಹೊರಗೆ ತೆಗೆದಿದ್ವಿ, ಬಿ ಪ್ಲಸ್ ಸಿ ಮಾಡ್ಕೊಂಡಿದ್ವಿ ಅದಲ್ಲ. ಹಂಗ ಇಲ್ಲ, ನಾನು ಸಪೋಸ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಸ್ಕ್ವೇರ್ ಸಿ ಇತ್ತಂದ್ರೆ ನಾನು ಎ ಸ್ಕ್ವೇರ್ ಅನ್ನು ಫುಲ್ ಆಗಿ ಕಾಮನ್ ತೆಗಿಬಹುದು, ಬಿ ಪ್ಲಸ್ ಸಿ ಉಳಿತೈತಿ. ಹಂಗ ಸಪೋಸ್ ನಾನು ಒಂದ್ ಕಡೆಗೆ ಎ ಬಿ ಐತಿ, ಇನ್ನೊಂದ್ ಕಡೆಗೆ ಎ ಸ್ಕ್ವೇರ್ ಸಿ ಐತಿ. ಅವಾಗ ನಾನು ಏನ್ ಕಾಮನ್ ತೆಗಿಬಹುದು? ಎ ಮಾತ್ರ ಕಾಮನ್ ತೆಗಿಬಹುದು, ಬಿ ಉಳಿತೈತಿ. ಇಲ್ಲಿ ಒಂದ್ ಎ ಉಳಿತೈತಿ ಇಲ್ಲಿ ಎ ಸಿ. ಯಾಕಂದ್ರೆ ವಾಪಸ್ ನಾನು ಗುಣಾಕಾರ ಮಾಡಿದಾಗ ನೋಡ್ರಿ, ವಾಪಸ್ ಗುಣಾಕಾರ ಮಾಡಿದಾಗ ಹೊಳ್ಳೆ ಎ ಸ್ಕ್ವೇರ್ ಸಿ ಬರ್ತೈತಿ, ಗುಣಾಕಾರ ಮಾಡಿದಾಗ ಎ ಬಿ ಬರ್ತೈತಿ, ಹೊಳ್ಳೆ ಎಲ್ಲಿತ್ತು ಅಲ್ಲಿ ಬರ್ತೈತಿ. ಸೊ ಅತ್ಯಂತ ಲೋವರ್ ಏನಿರ್ತೈತಲ್ಲ, ಈಗ ನೋಡ್ರಿ ಎ ಮತ್ತು ಈ ಎ ಸ್ಕ್ವೇರ್ ಒಳಗ ಇದು ಏದು ಘಾತಾಂಕ 1 ಐತಿ, ಇದು 2 ಐತಿ. ಸೊ ಅತ್ಯಂತ ಕಡಿಮೆ ಯಾವ್ದು ಇರ್ತೈತಲ್ಲ ಅದು ಮಾತ್ರ ಹೊರಗೆ ಬರ್ತೈತೆ. ಅವಾಗ ನಮಗೆ ಈಸಿ ಆಗ್ತೈತಿ. ಅಫ್ಕೋರ್ಸ್ ನಾವು ಬೇರೆನೂ ತೆಗಿಬಹುದು, ಇಲ್ಲ ಅಂತಿಲ್ಲ, ನಾನು ತೋರಿಸ್ತೇನೆ ನಿಮ್ಗೆ ಆಮೇಲೆ ಹೇಗೆ ತೆಗಿಬೇಕು. ಸೊ ಇಲ್ಲಿ ನಮ್ಮ ಅತ್ಯಂತ ಕಡಿಮೆ ಇದ್ದು ಎ ಸ್ಕ್ವೇರ್ ಮತ್ತ ಇದು ಕಾಮನ್ ಐತಿ, ಇದ್ರೊಳಗೆ ಬಿ ಸ್ಕ್ವೇರ್ ಕಾಮನ್ ಐತಿ. ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಹೊರಗೆ ಬಂತು. ಸೊ ಒಳಗೆ ಇಲ್ಲಿ ಏನು ಉಳಿತು? ಇನ್ನೊಂದು ಬಿ ಉಳಿತು ನೋಡ್ರಿ, ಯಾಕಂದ್ರೆ ಇದು ವಾಪಸ್ ಗುಣಿಸಿದಾಗ ಬಿ ಸ್ಕ್ವೇರ್ ಇಂಟು ಬಿ ಕ್ಯೂಬ್ ಆಕತಿ. ಎ ಸ್ಕ್ವೇರ್ ಅಂತೂ ಹಂಗ ಇರ್ತೈತಿ, ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಏನು ಉಳಿತು? ಬಿ ಸ್ಕ್ವೇರ್ ಅಂತ ಬಿ ಸ್ಕ್ವೇರ್ ಹೊರಗೆ ಬಂದೈತಿ, ಎ ಉಳಿತು. ಓಕೆ, ಸೊ ಈ ತರ ಐತಿ. ಸೊ ಆಕ್ಚುಲಿ ನೋಡ್ಬೇಕಾದ್ರೆ ಈಗ ನಾನು ಇದನ್ನ ಇಷ್ಟು ಫುಲ್ ಎಲ್ಲ ತೆಗಿಬೇಕಂತಿಲ್ಲ, ದೊಡ್ಡ ಫ್ಯಾಕ್ಟರ್ನ ನಾನು ಇಲ್ಲಿ ನೋಡಿ ಅತ್ಯಂತ ಗರಿಷ್ಠವಾಗಿನ ಇಷ್ಟು ತೆಗದ್ನಿ, ಬಟ್ ನಾ ಇಷ್ಟೆಲ್ಲ ತೆಗಿಬೇಕಂತಿಲ್ಲ. ನಾನು ಬರೀ ಎ ಬಿನು ಕಾಮನ್ ತೆಗಿಬಹುದಾಗಿತ್ತು, ಏನ್ ಬ್ಯಾಡ ಅನ್ನಂಗಿಲ್ಲ ಯಾರು. ಎ ಬಿ ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತಿತ್ತು ನನಗೆ? ಇಲ್ಲಿ ಒಂದು ಎ ಉಳಿತಿತ್ತು, ಇಲ್ಲಿ ಬಿ ಸ್ಕ್ವೇರ್ ಉಳಿತಿತ್ತು. ಯಾಕಂದ್ರೆ ನೋಡಿ ವಾಪಸ್ ಗುಣಿಸಿದಾಗ ಏನಾಯ್ತು? ಎ ಇಂಟು ಇದೆಲ್ಲ ಗುಣಿಸಿದಾಗ ಈ ಟರ್ಮ್ ನ ಎ ಸ್ಕ್ವೇರ್ ಬಿ ಕ್ಯೂಬ್ ಬಂತು ನೋಡಿ ಹೊಳೆ, ಪ್ಲಸ್ ಹಂಗ ನಾನು ಇಲ್ಲಿ ಎ ಬಿ ಹೊರಗೆ ತೆಗೆದ್ರೆ ಇಲ್ಲಿ ಏನ್ ಉಳಿತೈತಿ? ಎ ಸ್ಕ್ವೇರ್ ಮತ್ತ ಬಿ ಉಳಿತೈತಿ. ಹೊಳೆ ಗುಣಿಸಿದ್ರೆ ಎ ಕ್ಯೂಬ್ ಬಿ ಸ್ಕ್ವೇರ್ ಆಕೈತಿ. ಸೊ ಆಕ್ಚುಲಿ ನಾನು ಏನೋ ಒಂದು ಕಾಮನ್ ತೆಗೆದ್ರೆ ಇಲ್ಲಿ ಒಳಗೆ ಏನ್ ಉಳಿತೈತಿ ಅದನ್ನ ಹೆಂಗ್ ಗುರ್ತ ಹಚ್ಕೋತೇನೆ ನೋಡ್ರಿ. ಇಲ್ಲಿ ಒಳಗೆ ಏನ್ ಉಳಿತೈತಿ ಅನ್ನೋದು ಹೆಂಗ್ ಗುರ್ತ ಹಚ್ಕೋತೇನೆ ಅಂದ್ರೆ, ಈಗ ನಾನು ಎ ಬಿ ಹೊರಗೆ ತೆಗೆದ್ನಪ್ಪ, ಇಲ್ಲಿ ನೋಡ್ರಿ ಈಗ ನಾನು 8 + 6 ಮತ್ತೆ ಇದೇ ಉದಾಹರಣೆ ತಗೊಂಡಿ. ಇದನ್ನ ಸಪೋಸ್ 2 ಕಾಮನ್ ತೆಗೆದ್ರೆ ಏನ್ ಉಳಿತೈತಿ ಅಂತ ಹೆಂಗ್ ಗುರ್ತ ಹಚ್ಕೋತೇನೆ ಅಂದ್ರೆ, ಈ 8ನ್ನ 2ರಲ್ಲೇ ಭಾಗಿಸ್ತೇನೆ ನಾನು, 8ನ್ನ 2ರಲ್ಲೇ ಭಾಗಿಸ್ತೇನೆ, 4 ಉಳಿತೈತಿ. ಪ್ಲಸ್ ಹಂಗ ಇಲ್ಲಿ 6ನ್ನ 2ರಲ್ಲೇ ಭಾಗಿಸ್ತೇನೆ, ಏನ್ ಉಳಿತೈತಿಲ್ಲ ಅದು ಉಳಿತೈತಿ. ಯಾಕಂದ್ರೆ ಹೊರಗೆ ನಾವು ಗುಣಸಾವದಲ್ಲ, ಆಮೇಲೆ ಇಲ್ಲ ಭಾಗಿಸ್ಬೇಕು, ಅದನ್ನ ಭಾಗಿಸ್ನೇ ಬಿಡ್ಬೇಕು. ಸೊ ಕಾಮನ್ ತೆಗಿಬೇಕಾದ್ರೆ ಅಷ್ಟೇ ಮಾಡ್ಬೇಕು. ನಾನು ಏನ್ ಬೇಕಾದ್ ಕಾಮನ್ ತೆಗಿಬೋದು ಆಕ್ಚುಲಿ, ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲಿ ನಾನು ಎ ಬಿ ಕಾಮನ್ ತೆಗದ್ನಿ, ಇದನ್ನ ಎ ಬಿಲೇ ಭಾಗಿಸ್ಬೇಕು ನಾನು. ಎ ಸ್ಕ್ವೇರ್ ಬಿ ಕ್ಯೂಬ್ ಅನ್ನ ಎ ಬಿಲೇ ಭಾಗಿಸ್ಬೇಕು. ಅವಾಗೇನಾಯ್ತು? ಇಲ್ಲಿ ಒಂದೇ ಹೋತು, ಇಲ್ಲಿ ಮ್ಯಾಗಿಂದ ಬಿ ಇದ್ರಾಗಿಂದ ಸೊ ಏನ್ ಉಳಿತು? ಎ ಬಿ ಸ್ಕ್ವೇರ್ ಉಳಿತು. ಪ್ಲಸ್ ಹಂಗ ನಾನು ಇದನ್ನು ಭಾಗಿಸ್ಬೇಕು, ಎ ಕ್ಯೂಬ್ ಬಿ ಸ್ಕ್ವೇರ್ ಐತಲ್ಲ, ಇದನ್ನ ಎ ಬಿಲೇ ಭಾಗಿಸ್ತೇನೆ ನಾನು. ಸೊ ಇಲ್ಲೇ 2 ಸ್ಕ್ವೇರ್ ಬಿ ಉಳಿತು, ಹಂಗ ಉಳಿತು. ಸೊ ಹಂಗಂದ್ಮೇಲೆ ನೋಡ್ರಿ ಮಜಾ ಏನಾಕೈತಿ ಅಂದ್ರೆ, ನಾನು ಏನ್ ಬೇಕಾದ್ರೂ ಕಾಮನ್ ತೆಗಿಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ಮಜಾ ನೋಡ್ರಿ ತೋರಿಸ್ತೇನೆ. ನನಗೆ 8 + 6 ಐತಿ, ನೀವೆಲ್ಲಾರು ಅಂದ್ರೆ 2 ಕಾಮನ್ ತೆಗಿಬೋದ್ರಿ ಇದ್ರಾಗ. ನಾ ಅಂತೀನಿ 3 ಕಾಮನ್ ತೆಗಿಬೋದ್ರಿ ಇದ್ರಾಗ, 3 ಕಾಮನ್ ತೆಗಿಬೋದು. 3 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತೈತಿ? 8/3 + 6/3 ಆಗ್ತೈತಿ.
ಸೊ ಬೇಕಾದ್ರೆ ನಾವು ನೋಡೋಣ ಬೇಕಾದ್ರೆ ಕರೆಕ್ಟ್ ಐತೆ ಅಲ್ಲ ಅಂತ ವಾಪಸ್ ನಾವು ಗುಣಿಸ್ ನೋಡೋಣ. ಇದನ್ನ ವಾಪಸ್ ಗುಣಿಸ್ ಅಂದ್ರೆ ಏನಾತ್ ನೋಡ್ರಿ, 3 ಗುಣಾಕಾರ 8/3 ಪ್ಲಸ್ 3 ಗುಣಾಕಾರ 6/3. ಸೊ ಇದು 3 ಕ್ಯಾನ್ಸಲ್ ಆಯ್ತು, ಇದು 3 ಕ್ಯಾನ್ಸಲ್ ಆಯ್ತು, ಉಳಿತು ಎಲ್ಲಿತ್ತು ಅಲ್ಲೇ ಉಳಿತು. ಸೊ ಐ ಕ್ಯಾನ್ ಟೇಕ್ ಔಟ್ ದಿಸ್, ನೋ ಪ್ರಾಬ್ಲಮ್. ಸೊ ವಿಚ್ ಮೀನ್ಸ್ ಎನಿಥಿಂಗ್ ಐ ಕ್ಯಾನ್ ಟೇಕ್ ಔಟ್ ಕಾಮನ್, ಎನಿಥಿಂಗ್ ಕಾಮನ್ ಆಗಿ ನಾನು ಏನ್ ಬೇಕಾದ್ ಬರಿಬಹುದು. ಈಗ a ಪ್ಲಸ್ ಬಿ, ಇದ್ರೊಳಗಿಂದ ನಾನು ಸಿ ಕಾಮನ್ ತೆಗಿಬಹುದು. ಸಿ ಇಲ್ಲೇ ಇಲ್ಲ. ಸಿ ಕಾಮನ್ ತೆಗೆದ್ರೆ ಏನ್ ಬರ್ತದೆ ಗೊತ್ತೈತಿ? ಇದನ್ನ ಹೆಂಗ್ ಬರ್ಕೋಬಹುದು? a/c ಪ್ಲಸ್ ವಾಪಸ್ ಗುಣಿಸಿದಾಗ ನೋಡ್ರಿ, ಸಿ ಇಂಟು a/c, ಸಿ ಕ್ಯಾನ್ಸಲ್ ಆಯ್ತು, a ಉಳಿತು. ಸಿ ಇಂಟು b/c, ಸಿ ಕ್ಯಾನ್ಸಲ್ ಆಗಿ ಓನ್ಲಿ ಥಿಂಗ್ ಇಸ್ ದಿಸ್ ಶುಡ್ ನಾಟ್ ಬಿ 0. ಒಂದ್ ಏನಿರ್ಬೇಕು, ಒಂದ್ ಕೇರ್ಫುಲ್ ಆಗಿರ್ಬೇಕು, ಸಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸಿ ಶುಡ್ ನೆವರ್ ಬಿ ಈಕ್ವಲ್ ಟು 0. ಯಾಕಂದ್ರೆ 0 ಎದರ್ಲೆ ಗುಣಿಸಿದ್ರು ಸಹಿತ 0 ಆಗ್ತೈತಿ. ಹಾ, ಓಕೆ. ಈಗ ಹಂಗಾದ್ರ ಎ ಇದ್ರೊಳಗ ಒಂದು ಕಾಮನ್ ತೆಗೆದು ತೋರಿಸೋದು ನನಗೆ. a² b³ ಮೈನಸ್ ab² ಇದ್ರೊಳಗ ಏನ್ ತೆಗಿತೀನಿ? ಸಾರಿ, ಇದ್ರೊಳಗ ಇದನ್ನ ಬರೀ ಬಿ ಅಷ್ಟ ಮಾಡಿದ್ವಿ. ಬಿ ಅಲ್ಲ, ಇದು ಬಿ ಅಲ್ಲ, ಇದು ಬರೀ ಬಿ ಅಷ್ಟೇ ಇಷ್ಟ ಐತಿ. ಇದ್ರಾಗ a² b² ನಾನು ಕಾಮನ್ ತೆಗಿಬೇಕು. ಒಳಗೆ ಏನ್ ಉಳಿತೈತಿ ಹೇಳಿ? ಸರಿ, ಕಾಮನ್ ತೆಗಿಯಕ ಬರಂಗಿಲ್ಲ, ಈ ಕಡೆ ಒಂದೇ ಐತ್ರಿ. ಇದೇ ಏನ್ ಹೇಳಿದ್ ನಾನು, ಏನ್ ಬೇಕಾದ್ರೂ ಕಾಮನ್ ತೆಗಿಬೋದು ನೋಡ್ರಿ. ಇಷ್ಟ ಮಟ್ಟ ನೀವು ಕೇಳಿಸ್ಕೊಳ್ಳಿಲ್ಲ, ಹಂಗಾದ್ರೆ ಮಲ್ಕೊಳಾಗ್ತೀರಿ. 0 ಬಿಟ್ಟು ಏನು ತೆಗಿಬೋದು. ಇಲ್ಲೇನು ಉಳಿತು? ಇಲ್ಲೇನು ಉಳಿತು? ಫಸ್ಟ್ ಟರ್ಮ್ ಏನು ಉಳಿತು? divided by a square minus b divided by a square. ಸರಿಯಾಗಿ ಮಾಡ್ರಿ ಎಲ್ಲರೂ. ಬುಕ್ನಾಗ ಏನೇನೋ ಹೇಳಕತ್ತೀರಿ. ಸರಿ, 1/ab ರೀ. ವೆರಿ ಗುಡ್. ನೋಡ್ರಿ ಯಾವ ತರ ಹೆಂಗ್ ಹೇಳ್ತಾರ ನೋಡ್ರಿ. ಅವರು ಬಹಳ ಮುಂದ್ ಹೋಗ್ತಾರ, ಶಾಂತವಾಗಿ ಕುತ್ಕೊಂಡು ಕರೆಕ್ಟ್ ಆಗಿ ನಾ ಹೇಳುದು ಕೇಳ್ಕೊಂಡಿರ್ತಾರು, ಮಾಡಿರ್ತಾರ. 1/ab ಎಲ್ಲಾರ್ಗು ತಿಳಿತಿದ್ದು? ಯಾರಿಗಾದ್ರೂ ತಿಳಿಲಿಲ್ಲ ಅಂದ್ರೆ ನೀವು ಬಹಳ ಕಾನ್ಸಂಟ್ರೇಟ್ ಮಾಡಕತ್ತಿಲ್ಲ ಅಂದಂಗ. ಅವಾಗ ನಾನು ಹೇಳಿದೆ ಎಲ್ಲ ಉದಾಹರಣೆ ಕೊಟ್ಲಾ, ಅದನ್ನ ನೀವು ಅಸಿಮ್ಯುಲೇಟ್ ಮಾಡ್ಲಿಲ್ಲ ನೋಡ್ರಿ, ಅರ್ಗಿಸ್ಕೊಲಿಲ್ಲ. ಇದು ತಿಳಿತೋ ಇಲ್ಲೋ? ತಿಳಿಲ್ಲ ಅಂದ್ರೆ ಕೇಳ್ರಿ. ಮತ್ ನೆಕ್ಸ್ಟ್ ಟೈಮ್ ಇಂದ ಬಹಳ ಏಕಾಗ್ರತೆಯಿಂದ, ಇನ್ನಷ್ಟು ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಇದು ತಿಳಿಲಿಲ್ಲ ಯಾರಿಗಾದ್ರೂ ಕೇಳ್ರಿ. ಈಗ ತಿಳಿತ್ರಿ ಸರ್. ಅಲ್ಲ, ಯಾರಿಗೆ ತಿಳಿದಿಲ್ಲ ಅವ್ರು ಕೇಳ್ರಿ. ತಿಳಿದಿಲ್ಲ ಯಾರಿಗಾದ್ರು? ಹೆಂಗ್ ಬಂತಿದು? ನಾ ಏನ್ ಹೇಳಿದ್ ನಿಮ್ಗ? ನಾನು ನೋಡಿದ a ಪ್ಲಸ್ ಬಿ ಒಳಗ್ ನಾನು ಸಿ ಕಾಮನ್ ತೆಗೆದ್ರೆ ಏನ್ ಬರ್ತೈತಿ ಒಳಗ? a/c ಪ್ಲಸ್ b/c ಬರ್ತೈತಿ. ಇದೆಲ್ಲರಿಗೂ ತಿಳಿತು ಅಂತ ಹೇಳಿದ್ರಿ ನೀವು. ಇದು ತಿಳಿತು ಅಂತ ಹೇಳಿದ್ರಿ, ಅಷ್ಟ ಮಾಡಿದ್ದೇನೆ ನಾ. ಇಲ್ಲೇನ್ ಮಾಡಿದೇನಿ, ಇದನ್ನ ಕಾಮನ್ ತೆಗೆದ್ ಕೂಡಲೇ ನಾ ಏನ್ ಮಾಡ್ಕೋತೀನಿ? ಈ ಒಂದೇ ಪದ ಹೆಂಗ್ ತಕೋತೇನೆ ನಾನು? a²/b³ ಐತ್ಲಾ, ಇದನ್ನ a² b² ಭಾಗಿಸ್ತೇನೆ. ಅವಾಗ a² ಹೋಯ್ತು, b² ದಾಗಿಂದ 1 ಉಳಿತು, 1 b ಉಳಿತಿಲ್ಲ, ಅದಿಲ್ಲ ನೋಡಿ. ಇನ್ನು ಎರಡನೇ ಪದ ತೆಗಿಯಕ್ಕೆ ಏನ್ ಮಾಡ್ತೇನೆ ನಾನು? ಈಗ ab ಐತ್ಲಾ, ಇದನ್ನ ಮತ್ತೆ ಇದ್ರಲ್ಲೇ ಭಾಗಿಸ್ತೇನೆ. ಯಾವ್ದು ಹೊರಗೆ ಕಾಮನ್ ತೆಗೆದಲ್ಲ ಅದಲ್ಲ, a² b² ಕಾಮನ್ ತೆಗಿತೇನೆ. a ಹೋಯ್ತು, b ಹೋಯ್ತು, ಒಳಗೆ ಏನ್ ಉಳಿತು? 1/ab ಉಳಿತು. ವಾಪಸ್ ಗುಣಿಸ್ ನೋಡ್ರಿ, ಈಗ ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಬರ್ತೈತಿಲ್ಲ ನೋಡ್ರಿ. ಇದನ್ನ ಗುಣಿಸ್ ನೋಡ್ರಿ, ಎಲ್ಲಾರು ಗುಣಿಸ್ ನೋಡ್ರಿ, ಕರೆಕ್ಟ್ ಬರ್ತೈತಿಲ್ಲ. ಇದನ್ನ ವಾಪಸ್ ಬರ್ತೈತಿಲ್ಲ ನೋಡ್ರಿ. ಇಲ್ಲ, ಇಷ್ಟು ಬರ್ತೈತಿಲ್ಲ ನೋಡ್ರಿ. ಬರ್ತೈತ್ರಿ ಸರ್. ಕರೆಕ್ಟ್ ಬರ್ತೈತ್ರಿ ಸರ್. ಹಾ, ಬೇಸಿಕಲಿ ಇಲ್ಲಿ ಏನ್ ಹೇಳಕತ್ತೇವ್ ನಾವ? 8 + 6 ಐತ್ ಅಂತ ತಿಳ್ಕೊರಿ. ಈ ತರ 2 ಪದಗಳು ಅದಾವ, ಕೂಡ್ಸಾಕತ್ತೇವು. ಕೂಡ್ಸಾಕ ನಾ ಏನಾದ್ರೂ ಒಂದು ಹೊರಗ್ ಕಾಮನ್ ತೆಗದ್ನಿಪ್ಪ. ಏನಾದ್ರೂ ಹೊರಗ್ ಕಾಮನ್ ತೆಗದ್ರೆ, ಈಗ ನಾನು 2 ಕಾಮನ್ ತೆಗದ್ನಿ ಅಂತಂದ್ರೆ ಇದ್ರ ಅರ್ಧಾನ ನಾನು ಮತ್ತ ಇದರ ಅರ್ಧಾನ ಕೂಡಿಸಿ ನಂತರ ಡಬಲ್ ಮಾಡಿದಂಗೆ. ಅಥವಾ ನಾ ಇಲ್ಲಿ 3 ಕಾಮನ್ ತೆಗದ್ನಿ, ಇದ್ರ 1/3 ಪ್ಲಸ್ ಇದ್ರ 1/3 ಕೂಡಿಸಿ 3 ಪಟ್ ಮಾಡಿದಂಗೆ.
ಇದರ ಎಕ್ಸ್ ಕಾಮನ್ ತೆಗೆದ್ರೆ 8 ಎಕ್ಸ್ ಭಾಗ ಮಾಡೋದು, 6 ಎಕ್ಸ್ ಭಾಗ ಮಾಡೋದು, ಅವನು ಕೂಡಿಸಿ ಎಕ್ಸ್ ಪಟ್ ಮಾಡೋದು ಅಷ್ಟ. ಅರ್ಥ ಆಯ್ತು? ಎಲ್ಲ ಬಂದ? ಓಕೆ ಗುಡ್. ಸೊ ಈಗ ಈ ಪ್ರಾಬ್ಲಮ್ ಬರೋಣ. ಈಗ ಹಂಗಾಗಿ ನಾ ಇಲ್ಲಿ ಏನ್ ಕಾಮನ್ ತೆಗಿಬೋದು ನೋಡ್ರಿ, ಇಲ್ಲಿ ಏನ್ ಕಾಣಾಕ್ತೈತಿ ನಿಮ್ಗೆ ಈಸಿಲಿ ಏನ್ ಕಾಣಾಕ್ತೈತಿ ಇಲ್ಲಿ? x/2 ರೀ. x/2 x/2. ಸೊ ನಾನು ಏನ್ ಮಾಡ್ತೇನೆ ನೋಡಿ, ಬೇರೆ ಬೇರೆ ರೀತಿಯಿಂದ ಮಾಡ್ಬೋದು ನೋಡ್ರಿ. ನೀವ್ ಯಾರು ಈ ತರ ಮಾಡಿರೋದಿಲ್ಲ, ನೀವ್ ಬೇರೆನ ಮಾಡಿರ್ತೀರ, ಅದು ಲೆಕ್ಕ. ನಾ ಸ್ವಲ್ಪ ಬೇರೆ ಲೆಕ್ಕ, ಬೇರೆ ಟೈಪ್. x/2 ಕಾಮನ್ ತೆಗೆದ್ನಿ ಅಂದ್ರೆ ಒಳಗೆ ಏನ್ ಉಳಿತು ನೋಡ್ರಿ, ಒಂದು x ಪ್ಲಸ್ 6/2 ಉಳಿತು. ಇಲ್ಲೇನ್ ಉಳಿತು? x/1 ಗುಣಾಕಾರದ ಅನನ್ಯಾಂಶ ಉಳಿತು. ವಾಪಸ್ ನಾನು x/2 × 1 ಮಾಡಿದಾಗ ಅಷ್ಟು ಬರ್ತದೆ ನೋಡ್ರಿ. ಏನ್ ಗುಣಿಸಿದಾಗ ಅಲ್ಲಿ ಬರ್ತದೆ, ಲಕ್ಷ ಇರ್ಬೇಕು ಕಡೆ. ಗುಣಿಸಿದಾಗ ಆಗಿಂದಾಗ ನಿಮ್ ಮೈಂಡ್ ನೋಡಿರ್ಬೇಕು, ಗುಣಿಸಿದಾಗ ಏನ್ ಅಲ್ಲಿ ವಾಪಸ್ ಬರ್ಬೇಕಲ್ಲ ಅದು. ಓಕೆ, ಇಲ್ಲಿ ಅರ್ಥ ಆಯ್ತು? ಈ ಸ್ಟೆಪ್ ಅರ್ಥ ಆಯ್ತು ಎಲ್ಲರಿಗೂ? ಸರಿ. ಈಗ ಏನ್ ಮಾಡ್ತೇನೆ, ಇಲ್ಲೇನ್ ಮಾಡ್ತೇನೆ, ಇಲ್ಲಿ 2 ಲಸ ತೆಗಿತೇನೆ. ಏನಾಯ್ತು ಈಗ? x + 6 ಮೈನಸ್ ಇಲ್ಲಿ 1 ಹೆಚ್ಚೇದ, ಗುಣಾಕಾರ 2 ಮಾಡ್ಬೇಕು, ಇದು 2 ಮಾಡಿ. ಸೊ x/2 ಇಂಟು ಇದು x + 6 - 2 ಅಂದ್ರೆ x + 4/2. ರೈಟ್? ಕ್ಯಾನ್ಸಲ್. ಈಗ ಗುಣಿಸ್ಬೋದು, ಈಗ ಈಗ ಗುಣಿಸ್ಬೋದು. ಇಲ್ಲೇ ಇಲ್ಲೇನ್ ಮಾಡಕ್ ಬರಂಗಿಲ್ಲ ಹಂಗ. ಸೊ ಏನ್ ಮಾಡ್ಬೋದು, ಗುಣಿಸಿದಾಗ ಏನಾಕೈತಿ ಇದು? x × x x² + 4x ಡಿವೈಡೆಡ್ ಬೈ 4 ಬಂತು. ಹಿಂಗಾದ್ರೂ ಇಡಬಹುದು, ಅಥವಾ ಮತ್ತೆ ಹೆಂಗ್ ಬೇರೆ ಬರೋದು? ಬೇರೆ ಬರಕ್ ಸಾಧ್ಯ ಇಲ್ಲ ಗಣಿತದೊಳಗ. ಸರಿ, ಬೇರೆ ಮೆಥಡ್ ಮಾಡಿದ್ರಿ ಆನ್ಸರ್ ಇದ ಬಂದೈತ್ರಿ. ಕರೆಕ್ಟ್. ಇದಕ್ಕೆ ಒಂದು 10 ಮೆಥಡ್ಗಳನ್ನ ಮಾಡ್ಬೋದು, ಒಂದೇ ಮೆಥಡ್ ಅಲ್ಲ, ಒಂದು 10 ಮೆಥಡ್ ಮಾಡಿದ್ರು ಅಷ್ಟೇ. ಇದನ್ನ ಹಿಂಗೂ ಬರಿಬಹುದು, x² / 4 ಪ್ಲಸ್ ಹಿಂಗೂ ಬರ್ತದೆ. ಹೌದ್ರಿ, ಎಸ್, ಬರಬೇಕು. ಯಾವಾಗ ನಿಮ್ ಸರಿ ಇದ್ದಾಗ ಮುಗಿತು, ಕರೆಕ್ಟ್ ಬರ್ಲೇಬೇಕು. ರೈಟ್? ಸೊ ಈಗ ನಾನು ಅದಕ್ಕೆ ಈ ಮೆಥಡ್ ತಗೊಂಡು, ನೀವು ಯಾವ್ದು ಮೆಥಡ್ ಮಾಡಿರೋದಿಲ್ಲ ಅದನ್ನ ಮಾಡಿದಾಗ ನೀವು ಹೊಸದು ಕಲಿತೀರಿ. ನೀವು ಯಾವ ಮೆಥಡ್ ಮಾಡಿರೋದಿಲ್ಲ ಆ ಮೆಥಡ್ ನಿಂದ ನಾವು ಮಾಡಿದಾಗ ಒಂದೇನೋ ಹೊಸದು ಕಲ್ಕೋತೀರಿ. ಸೊ ಕಾಮನ್ ತೆಗೆಯೋದನ್ನ ಇವತ್ತು ಕಲ್ಕೊಂಡ್ರೆ ಅಷ್ಟ. ಸೊ ಈಗಾಗಲೇ ನಿಮ್ ಮೆಥಡ್ಲಿ ಅಂತೂ ಒಂದು ಕರೆಕ್ಟ್ ಬಂದೇ ಆಗ್ತದೆ. ಓಕೆ, ಇಲ್ಲಿ ಏನಾದ್ರು ಡೌಟ್ ಇದ್ರೆ ಆ ಡೌಟ್ ಇದ್ದವ್ರು ಮಾತ್ರ ಕೇಳ್ಬೇಕು ಏನಾದ್ರು. ಓಕೆ, ನೆಕ್ಸ್ಟ್ ಹೋಗೋಣ ಹಂಗಾದ್ರೆ. ಈಗ ಇನ್ ಬರ್ಕೋತೀರಿ, ಇದನ್ನ ಬರ್ಕೊಳ್ರಿ. ಸರಿ, ಲಾಸ್ಟ್ನೇದು x² / 4 ಬಂದೈತ್ರಿ, ಆದ್ರೆ ಪ್ಲಸ್ ನಮ್ದು 2 ಬಂದೈತ್ರಿ. 2 ಬಂತು. ಇಲ್ಲಿ ನಿಮ್ಗೆ ಕೊನೆಗೆ ಇಲ್ಲಿ ಲಾಸ್ಟ್ ಇಷ್ಟ ನಿಮ್ದು ಉತ್ತರ ಎಷ್ಟು ಬಂದೈತಿ? x² / 4 + 2 ಬಂದೈತಿ. ಎಲ್ಲೋ ತಪ್ಪೈತಿ ನೋಡು, ಎಲ್ಲಿ ತಪ್ಪೈತಿ ನೋಡ್ಕೊ. ಸರಿ, x + 6 ಹೆಂಗ್ ಬರ್ತೈತ್ರಿ ಮ್ಯಾಲ್ರಿ? ಓಕೆ, ಅಂದ್ರೆ ಈ ಸ್ಟೆಪ್ ತಿಳಿಲಿಲ್ಲ ನಿನಗ? ಓಕೆ, ಇಲ್ಲಿ ಭಿನ್ನ ರಾಶಿಗಳು ಕೂಡ್ಸೋದು ಗೊತ್ತಲ್ಲ ನಿನಗೆ? ಲಸ ಎಷ್ಟು ಬಂತು ಇಲ್ಲಿ? 2 ಮತ್ತು 1 2 ಬಂತು. ಅವಾಗ ಇಲ್ಲಿ ತಲೆ ಮೇಲೆ ಎಷ್ಟು ಇಡ್ತಿ? ಇಲ್ಲಿ 1, ಇಲ್ಲೇ 2. ಅವಾಗ ಏನಾಕತ್ ನೋಡು, 6 ಬರ್ತೈತಿ. ಭಿನ್ನ ರಾಶಿಗಳು ಕೂಡ್ಸೋದು ಯಾಕೆ ಮರ್ತು ಬಿಟ್ಟಿ? ಮರೆಯೋದಲ್ಲ, ಅದು ಮರ್ಯಾಕ್ ಸಾಧ್ಯ ಆಗ್ಬಾರ್ದು. ನೀವು ಅರ್ಥ ಮಾಡ್ಕೊಂಡಿದ್ದೀರ, ಯಾಕೆ ಹಂಗ್ ಮಾಡ್ಕೊಳಕತ್ತೀರಿ? ಸರಿ, 3ನೇ ಸ್ಟೆಪ್ x + 6 - 2 ಹೆಂಗ್ ಬಂತ? ಇಲ್ಲಿ ಈ 3ನೇ ಸ್ಟೆಪ್ ಒಳಗ ಇಲ್ಲೇ ಅಲ್ರಿ ಕೆಳಗ್ರಿ ಇಲ್ಲಿ. ಓಕೆ, ಇಲ್ಲಿ ಒಂದ್ ಸ್ವಲ್ಪ ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಇದನ್ನ ನೋಡ್ರಿ, ಈಗ
ಇದೈತ್ಲ ಇದು ಇದನ್ನೊಂದ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇದು ಹೆಂಗೈತಂದ್ರ ಇಲ್ಲಿ ಕ್ಲಿಯರ್ ಮಾಡ್ತಾನೆ. ಸೆಲೆಕ್ಟ್ ಅಲ್ಲ ಐತಲ್ಲ, ರೆಕ್ಟಾಂಗ್ಯುಲರ್ ಸೆಲೆಕ್ಟ್. ಓಕೆ, ಅದಕ್ಕೆ ನನಗೆ ಅಲ್ಲಿ ಯಾರ್ದಾರು ಡೌಟ್ ಬರ್ತೈತೆ ಅಂತ ನನಗೆ ಅನ್ಸಿತ್ತು. ಎಲ್ಲಾರು ಗಪ್ಪ ಕುಂತೀರಿ. ಓಕೆ, ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಈಗ ಈ ಭಾಗ ಲಕ್ಷ ಕೊಟ್ಟು ನೋಡ್ರಿ. ಇದು ಹೆಂಗೈತಿದು ಎ ಇಂಟು ಬಿ ಮೈನಸ್ ಎ ಗತೆ ಐತೆ ನೋಡ್ರಿ. ಇದು ಒಂದ್ ಸ್ವಲ್ಪ ಯಾರಿಗೆ ಕೇಳಿದ್ರಲ್ಲ ಅವ್ರಷ್ಟೇ ಹೇಳ್ಬೇಕು. ಎ ಇಂಟು ಬಿ ಮೈನಸ್ ಎ ಈ ರೂಪದಾಗ ಐತೇನ್ ಇದು? ಓಕೆ, ಎ ಯಾವ್ದೈತಿ ಹಂಗಾರ ಅಲ್ಲಿ? ಯಾವ್ದೈತಿ ಎ ಹಂಗಾರ ಇಲ್ಲಿ? ಎ ಯಾವ್ದೈತಿ? ಹಾ, ಬಿ ಯಾವ್ದೈತಿ? ಬಿ ಟರ್ಮ್ ಯಾವ್ದೈತಿ? ಬಿ ಪದ ಯಾವ್ದೈತಿ? ಐತಿಲ್ಲ? ಓಕೆ, ಈಗ ಯಾರು ಕೇಳಿದ್ರಲ್ಲ ಅವ್ರ ಹೇಳ್ಬೇಕು. ಇದನ್ನ ನೋಡ್ರಿ. ಈಗ ಇದ್ರೊಳಗ ನಾನು ಏನ್ ಕಾಮನ್ ತೆಗಿಬಹುದು? ಎ ಕಾಮನ್. ಓಕೆ, ಎ ಕಾಮನ್ ತೆಗೆದಾಗ ಒಳಗಡೆ ಏನ್ ಉಳಿತೈತಿ? ಅಲ್ಲ, ಇದನ್ನಷ್ಟೇ ಹೇಳಿ. ಈ ಎಕ್ಸಾಂಪಲ್ ಅಲ್ಲಿ ಬಿ ಮೈನಸ್ ಒನ್ ಯಾಕೆ ಉಳಿತಿದ್ದು? ಯಾರು ಕೇಳಿದ್ರ ಅವ್ರಷ್ಟೇ ಹೇಳ್ಬೇಕು. ಯಾರು ಕೇಳಿದ್ರಲ್ಲ ಅವ್ರಷ್ಟೇ. ಎ ಇಂಟು ಬಿ ಎ ಬಿ, ಎ ಇಂಟು ಒನ್ ಎ ಅಂದ್ರ, ಅಥವಾ ನಾ ಏನ್ ಮಾಡ್ತೇನೆ ಸಿಂಪಲ್, ಏನ್ ಕಾಮನ್ ತೆಗದಿಲ್ಲ ಅದನ್ನ ಇದ್ರಲ್ಲಿ ಭಾಗಿಸ್ತೇನಲ್ಲ ನಾನು. ಎ ಬಿ ನ ಎ ಲೆ ಭಾಗಿಸಿದ್ರೆ ಎಷ್ಟು ಉಳಿತು? ಬಿ ಉಳಿತು. ಎ ನ ಎ ಲೆ ಭಾಗಿಸಿದ್ರೆ ಒಂದು ಉಳಿತು. ಕಾಮನ್ ತೆಗೆದು ಗೊತ್ತಲ್ಲ ನಿಮಗ, ಇದೇ ಹೇಳಿದ್ನಲ್ಲ. ಹಂಗ ಇಲ್ಲಿ x/2 ಕಾಮನ್ ತೆಗದ್ನಿ ಅಂದ್ರ ಇಲ್ಲಿ ಇಲ್ಲೇನು ಉಳಿತು? ಎಕ್ಸ್ ಏನಿತ್ಲ ಅದ ಉಳಿತು. x+6/2 ಉಳಿತು. ಯಾಕಂದ್ರೆ ವಾಪಸ್ ಗುಣಿಸಿದಾಗ ಹಂಗ ಬಂತು. ಇಲ್ಲಿ ಮೈನಸ್ ಮತ್ತೆ ಇಲ್ಲಿ x/2 ಇತ್ತಲ್ಲ, ಇದು x/2 ಎಲ್ಲ ಹೊರಗೆ ಬಂತಿದ್ದು. ಉಳಿತೇನು? 1 ಉಳಿತಿಲ್ಲ. x/2 ಅರ್ಥ ಆಯ್ತಿದು? ವಾಪಸ್ ಗುಣಿಸಿ ನೋಡ್ರಿ. ಇಲ್ಲಿ ವಾಪಸ್ ಹಿಂಗ ಮಾಡ್ರಲ್ಲ, ಹಿಂಗ್ ಗುಣಿಸಿ ನೋಡ್ರಿ. ಗುಣಿಸ್ರ ಈ ಪದ ಬಂತು. ಆಮೇಲೆ ಎರಡನೇ ಪದ ಗುಣಿಸ್ರ ಈ ಪದ ಬಂತು. ಅರ್ಥ ಆಯ್ತೋ ಇಲ್ಲ? ಯಾರು ಕೇಳಿದ್ರಲ್ಲ ಅವ್ರಿಗೆ ಅದು ಗೊತ್ತಾಗೈತ್ರಿ. ಕೆಳಗೆ x+6 - 2. ಹಾ, ಇಲ್ಲಿ ಓಕೆ, ಇದು ಗೊತ್ತಾಯ್ತು ನಿನಗ? ಇದು ಗೊತ್ತಾಯ್ತಲ್ಲ? ಇದು ನೆಕ್ಸ್ಟ್ ತಗೋ. ಇದೇನು ಭಿನ್ನ? ಇದು ನಾಲ್ಕನೇ ತೇಜ್. ಇದು ಭಿನ್ನ ರಾಶಿ. ಹೆಂಗ್ ಸಂಕಲನ ವ್ಯವಕಲನ ಮಾಡ್ತೀರಿ? ಮಾಡ್ರಿ. ಮತ್ತೆ ಅಲೆ ಸಿಕ್ಕೊಳತ್ತೀರಿ. ಯಾಕೋ ಭಿನ್ನ ರಾಶಿ ಹೆಂಗ್ ಮಾಡ್ತೀರಿ? ಒಂದ್ ಇರ್ತೈತಲ್ಲ ಅಲ್ಲಿ. ಹಾ, ಭಿನ್ನ ರಾಶಿ ಯಾವತ್ ಇದನ್ನ ಅದಕ್ಕ ನಿಮ್ಗೆ ಬಾಳ್ ಮಾಡ್ಸಿದ್ರಿ. ಅಸೈನ್ಮೆಂಟ್ ಮಾಡಿಲ್ಲ ನೀವು? ಈಗ ಹಿಂಗೈತಪ್ಪ. ಏನ್ ಮಾಡು? ಹೆಂಗೈತಿ? ಹಿಂಗೈತ್ರ ಏನ್ ಮಾಡುದು? ಪಾಠ 4 ಇಲ್ಲಿ 1 ಇಲ್ಲೇ 4 ಬಂದ ಬಿಡ್ಬೇಕದು. ಹಾ, ಯಾಕಂದ್ರೆ ನಿಮ್ಮ ಇದು ಹಿಂಗ್ ನೋಡಿದ್ಕೊಂಡು ನಿಮ್ಗೆ ಇದು ಬರ್ಬೇಕಿದು. ಇದು ಹಿಂಗ್ ಅಂದ್ಕೊಳ್ಳಿ ಏನೈತಿ? ಇದು 1/1 ಐತಿ. ಇಲ್ಲಿ ಇದನ್ನ 4 ಪಟ್ಟು ಮಾಡಿದಾರೆ ಅಂದ್ಮೇಲೆ ಇದನ್ನು ಸಹಿತ 4 ಪಟ್ಟ ಮಾಡಿರ್ಬೇಕು ನಾನು ಇಲ್ಲಿ. ಅವಾಗ -3/4 ಬಂದು. ಇದು ನಿಮ್ಗೆ ಬರೇ ಬರ್ತೈತಿ. ಇದು ಭಿನ್ನ ರಾಶಿಗಳದ್ದು ಸ್ವಲ್ಪ ಯಾರ್ಯಾರಿಗಿನ್ನ ಆಗಿಲ್ಲ ಅಸೈನ್ಮೆಂಟ್ ಮಾಡ್ರಿ. ವಾಪಸ್ ಭಿನ್ನ ರಾಶಿಗಳು ಸ್ವಲ್ಪ ಪಕ್ಕ ಮಾಡ್ಕೋರಿ. ನಾ ಹೇಳಿದ್ ನಿಮ್ಗೆ ಭಿನ್ನ ರಾಶಿ ಮಾಡ್ಬೇಕಾದ್ರೆ ಯಾಕೆ ಭಿನ್ನ ರಾಶಿ ಮಾಡತ್ತೆ ನಿಮ್ಗೆ ಅನ್ಸಿರ್ಬೋದು. ಭಿನ್ನ ರಾಶಿ ನಮ್ಗೆ 4ನೇತಕ್ಕೆ ಆಗೈತ್ರಿ, 5ನೇತಕ್ಕೆ ಆಗೈತ್ರಿ, ನೀವು 9ನೇತಕ್ಕೆ ಅದರಿ. ಈಗ ಯಾಕೆ ನಾ ಭಿನ್ನ ರಾಶಿ ಮಾಡಿದ್ ನೋಡ್ರಿ. ಪ್ರತಿ ಸ್ಟೆಪ್ಗೆ ಭಿನ್ನ ರಾಶಿ ಬರ್ತೈತಿ. ಚಿಹ್ನೆಗಳು ಪ್ಲಸ್ ಮೈನಸ್ಗಳು ಪ್ರತಿ ಸ್ಟೆಪ್ಪಿಗೆ ಬರ್ತಾವು. ಘಾತಾಂಕಗಳು ಪ್ರತಿ ಸ್ಟೆಪ್ಪಿಗೆ ಬರ್ತಾವು. ಅಪವರ್ತನೆಗಳು ಎರಡು ಪ್ರತಿ ಸ್ಟೆಪ್ಪಿಗೆ ಬರ್ತಾವ. ಪರ್ಟಿಕ್ಯುಲರ್ ಆಗಿ ನಾವು ಅದನ್ನ ಯಾಕೆ ಚೂಸ್ ಮಾಡಿದೀವಿ? ಅವೇ ಟಾಪಿಕ್ ಅನ್ನ ನಿಮಗೆ ಫಸ್ಟ್ ಬ್ರಿಡ್ಜ್ ಕೋರ್ಸ್ನಾಗ ನಾವು ಮಾಡಾಕ ಯಾಕೆ ನಾವು ಅದಕ್ಕೆ ಆಲ್ಮೋಸ್ಟ್ 2 ತಿಂಗಳು ಹಾಕ್ತಿವಿ ಅದಕ್ಕೆ. ಯಾಕಂದ್ರೆ ನಮಗ್ ಗೊತ್ತೈತಿ ಪ್ರತಿ ವರ್ಷ ಎಲ್ಲಿ ವೀಕ್ ಇರ್ತೈತಿ. ಅವು ಮುಖ್ಯ ಭಾಗಗಳು ಅಲ್ಲೇ ವೀಕ್ ಆಗಿರ್ತೈತಿ. ಅದರಿಂದಾಗಿ ಇಡೀ ಗಣಿತ ಎಲ್ಲ ತ್ರಾಸ ಆಕೈತಿ ಅಷ್ಟೇ. ಸೊ ಭಿನ್ನ ರಾಶಿಗಳು ನಿಮ್ಗೆ ನೀವೇ ತಿಳ್ಕೊಳ್ದೀಗ. ನೀವೇ ತಿಳ್ಸೋದ್ ನನಗ ತಿಳಿಸಿರಲ್ಲ. ಅಲ್ರಿ x²/4 ಬಂದು ಪ್ಲಸ್ x ಹೆಂಗ್ ಬಂತ ಅನ್ನೋದು ಅರ್ಥ. ಅದು ತಿಳಿದಿಲ್ರಿ ಸರ್, ಲಾಸ್ಟ್ನೇ ಸ್ಟೆಪ್ ರೀ. ಸರಿ, ತಳಗ್ ಮಾತ್ರ ಅಲ್ಲಿ 4 ಬರ್ತೈತಿ. 4x ಓಕೆ ಸರ್ ನೀವ ಅಂದಿರ್ಲ ರೀ ಫಸ್ಟ್ ನೇ ಮಾಡ್ಬೇಕಂತ. ಈಗ 1 ನಿಮಿಷ ಇದು ಕ್ಲಿಯರ್ ಆಗೈತಿ.
ಎಸ್ ಸರ್. ಸರ್ ನಾ ಹೇಳ್ತೇನ್ರಿ. ಒಂದ್ ನಿಮಿಷ ಯಾವ್ದು ಹೇಳೋರು ನೀವು ಅದನ್ನ ಗೊತ್ತಾಗೋತ್ ಮೊದಲು ಯಾವ್ದು ಇದು ಗೊತ್ತಾಗೈತೆ ಎಲ್ಲಾರ್ಗು? ತಳಕಿಂದ ಹೇಳತ್ತಾರ್ರಿ ಪೂರ್ತಿ ಲಾಸ್ಟ್ ನೇದ್. ಇದು 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 ಗೊತ್ತಾಗ್ಲಿಲ್ಲ? ಇಲ್ಲಿಂದ ಈ ಸ್ಟೆಪ್ ಹೆಂಗ್ ಬಂದು ಗೊತ್ತಾಗ್ಲಿಲ್ಲ? ಸರಿ ಹಾ, ಅಲ್ಲಿದ್ದ ಮುಂದಿನ ಸ್ಕ್ವೇರ್ ಬೈ ಇಲ್ಲಿಂದ ಮುಂದೆ ಸ್ಟೆಪ್. ನಾ ಹೇಳಿದೆ ನಿಮಗ ಎ ಪ್ಲಸ್ ಸರ್ ನಾಲ್ಕದು ಎರಡು ಕಡೆ. ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ. ಎ ಪ್ಲಸ್ ಬಿ ಬೈ ಸಿ ಐತಿ. ಎ ಪ್ಲಸ್ ಬಿ ಬೈ ಸಿ ಐತಿ. ನಾ ಏನ್ ಮಾಡ್ಬೇಕು ಇದನ್ನ? ಒಂದಕ್ಕ ಭಾಗಿಸ್ಬೇಕು, ಎರಡಕ್ಕೂ ಭಾಗಿಸ್ಬೇಕು? ಏನ್ ಹೇಳಿದ್ದೇನೆ ನಿಮ್ಗೆ? ಇದಕ್ಕೂ ಭಾಗಿಸೈತಿ, ಇದಕ್ಕೂ ಭಾಗಕರೈತಿ. ಬೇಕಾದ್ರೆ ಹೊಳೆ ನೋಡ್ರಿ, ಇಲ್ಲಿಂದ ಹೊಳೆ ಎಲ್ಲ ಏನ್ ಬಂತು? ಇಲ್ಲಿ ಸಿ ಬಂತು, ಮ್ಯಾಲೆ ಎ ಪ್ಲಸ್ ಬಿ ಬಂತು, ಮತ್ ಹೊಳೆ ಎಲ್ಲಿತ್ತು ಅಲ್ಲಿ ಬರ್ತೈತಿ ಬೇಕಂದ್ರೆ. ಹೌದು ಇಲ್ಲೋ? ಈಗ ಭಾಗಿಸ್ರಿ, ಎಲ್ಲಾರು ಭಾಗಿಸ್ರಿ ಅದನ್ನ. ಎಲ್ಲಾರು ಭಾಗಿಸ್ರ ನಿಮ್ ಬುಕ್ ಮಾಡ್ರಿ ಅದನ್ನ. ಎಲ್ಲಾರು ಭಾಗಿಸ್ರಿ ಅದನ್ನ. ಚಿಕ್ಕೊಂಡ್ ಕುಂಡ್ರಬೇಡ್ರಿ. ನೀವ ಎಲ್ಲ ಅದನ್ನ ಹೆಂಗ್ ಬೇಕಾದಂಗ್ ಮಾಡಕ್ ಟ್ರೈ ಮಾಡ್ರಿ. ಹಿಂಗ ಮಾಡ್ಬೇಕಂತಿಲ್ಲ ಮ್ಯಾಥಮೆಟಿಕ್ಸ್ನಾಗ. ಎಲ್ಲಿ ಒಂದ್ ಕಡೆ ಸಿಕ್ಕೊಂಡ್ ಕುಂಡ್ರಬೇಡ್ರ. ನಿಮ್ಗೆ ಹಿಂಗ ಮಾಡ್ರಿ ಅಂತ ಯಾವಾಗ ಹೇಳಿಲ್ಲ. ಬೇಕಾದಂಗ್ ಮಾಡಿ ನೋಡ್ರಲ್ಲ ಅದನ್ನ. ಇಷ್ಟೆಲ್ಲ ಕಲ್ತೆಲ್ಲ ಇಲ್ಲಿ x ಬೈ 1 ಇರ್ತೈತೇನ್ರಿ ಅಲ್ರಿ? ಒಂದ್ ನಿಮಿಷ, ಇದು ತಿಳಿತು ಇಲ್ಲ ಈಗ ಎಲ್ಲಾರ್ಗು? ಫಸ್ಟ್ ಗೆ ತಿಳಿತ್ರಿ ಸರ್. ಇಲ್ಲಿ ನೋಡ್ರಿ, ಇಷ್ಟ ಇಲ್ಲಿ ನೋಡ್ರಿ, ಇಲ್ಲೇ ಇದು ಎಕ್ಸ್ ಸ್ಕ್ವೇರ್ ಇಲ್ಲಿ ಬರ್ಕೋತ ನೋಡ್ರಿ. ಇನ್ನೊಂದ್ ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಡಿವೈಡೆಡ್ ಬೈ 4 ಐತಿ. ಇದನ್ನ ಏನ್ ಮಾಡ್ಕೋಬೇಕು? ಇದಕ್ಕೂ ಭಾಗಿಸ್ಬೇಕು, ಪ್ಲಸ್ ಇದಕ್ಕೂ ಭಾಗಿಸ್ಬೇಕು. 4 ಕ್ಯಾನ್ಸಲ್ ಆತೈತ್ರಿ. ಹಾ, ಇದು 4 4 ಕ್ಯಾನ್ಸಲ್ cancel ಆಯ್ತು. ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸ್ಕ್ವೇರ್ ಬೈ 4 ಪ್ಲಸ್ ಪ್ಲಸ್ x. ಎಕ್ಸ್ ಉಳಿತು. ಹಾ, ಈಗ ಕೇಳ್ರಿ. ಏನೋ ಒಂದ್ ಇರ್ತೈತ್ಲಾ ಅಂತ ಏನೋ ಕೇಳಾಕತ್ತಿದ್ರಲ್ಲ, ಕೇಳ್ರಿ. ಏನ್ ಕೇಳಾಕತ್ತಿದ್ರಿ? x ಸ್ಕ್ವೇರ್ ಪ್ಲಸ್ x ಡಿವೈಡೆಡ್ ಬೈ 4 ಪ್ಲಸ್ x ಐತಲ್ರಿ? ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಎಕ್ಸ್ ಐತಲ್ಲಿ. ಹಾ, ಅದ x ತಳಗ ಒಂದ್ ಇರತೈತಲ್ರಿ? ಇರತೈತ್ಲಾ? ಹೌದು. ಒಳ್ಳೆ ಹಂಗ್ ಮಾಡ್ರ ಒಳ್ಳೆ ಅಲ್ಲೇ ಬರ್ತೈತಿ. ಹೊಳ್ಳಿ ಅಲ್ಲೇ ಬರಕಬೇಕದು. ಮತ್ತೆ ಹೋಗ್ತದ ಹೊಳೆ. ನೀವು ಮತ್ತೆ ಲಸ ತೆಗೆದು ಮಾಡಿದ್ರೆ ಮತ್ತೆ ಹೊಳ್ಳೆಲ್ಲೇ ಬರ್ತೈತಿ. ಇದರಿಂದ ಮತ್ತೆ ನೀವು ಹೊಳೆ ಬೇಕಾದ್ರೆ ಇಲ್ಲಿ ಹೋಗ್ಬೋದು, ಅದರಿಂದ ಬೇಕಾದ್ರೆ ಹೊಳ್ಳಿ ಇಲ್ಲಿ ಹೋಗ್ಬೋದು. ಮತ್ತೆ ಪೂರ್ತಿ ಎಲ್ಲಿ ಕೊಟ್ಟಿದ್ನ ಇಲ್ಲಿ ಮಟ್ಟ ಹೋಗ್ತೀರಿ, ವಾಪಸ್ ಹಿಂಗ ಹೋಗ್ಬೋದು ಇಲ್ಲ? ಇಲ್ಲಿ ಮಟ್ಟ ಇಲ್ಲಿಂದ ಇಲ್ಲಿ ಈ ಸಮಚಿಹ್ನೆ ಏನ್ ಹೇಳಾಗ್ತೈತಿ? ಇದು ಇಲ್ಲಿಂದ ನೀವು ಇಲ್ಲಿ ಹೋಗ್ಬೋದು, ಇಲ್ಲಿಂದ 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 ಇಲ್ಲಿ ಹೋಗ್ಬೋದು. ನಾವ್ ಹೆಂಗ್ ಬಂದಿವಿ ಈಗ? ಈ ಕಡೆಯಿಂದ ಯಾಕೆ ಬಂದಿವಿ ನಾವ್ ಹಿಂಗ? ಈ ಕಡೆಯಿಂದ ಯಾಕೆ ಬಂದಿವು? ಅದನ್ನ ಸಂಕ್ಷಿಪ್ತವಾಗಿ ಅಷ್ಟ ತಿಳಿತು. ಇನ್ ಹೆಂಗು ಉಲ್ಟಾ ಹಿಂಗೂ ಹತ್ತಬಹುದು. ಮತ್ ಹಿಂಗ್ ಉಲ್ಟಾ ಹೋದ್ರೆ ಯಾವತ್ತು ಬರೀ ಇಷ್ಟ ಬರ್ಬೇಕಂತಿಲ್ಲ. ಇದನ್ ಬೇಕಾದ ರೂಪದಲ್ಲಿ ಬರಿಬಹುದು ನಾನು. ನಾವು ಉಲ್ಟಾ ಹೋದಾಗ ಈ ಒಂದು ರೂಪದಾಗಲೆಲ್ಲ ನಾನು ಬೇಕಾದ ರೂಪದಲ್ಲಿ ಬರಿಬಹುದು, ಬಹಳಷ್ಟು ರೂಪದಲ್ಲಿ ಬರಿಬಹುದು ಇದನ್ನ. ಹೌದು ಇಲ್ಲೋ? ಇದು ಒಂದ ರೂಪಕ್ಕೆ ಬರೋದಿಲ್ಲ. ಅವಾಗ ಇಲ್ಲೂ ಹೋಗ್ಬೋದು ನಾನು, ಇದನ್ನ ಬಿಟ್ಟು ಬೇರೆ ಹಾದಿಗೂ ಹೋಗ್ಬೋದು ನಾನು. ಫಾರ್ ಎಕ್ಸಾಂಪಲ್, ನಾನು x/3 ರೂಪಕ್ಕೂ ಒಯ್ಬೋದು ಇದನ್ನ. ಬೇಕಂದ್ರೆ x/3 ರೂಪಕ್ಕೂ ಒಯ್ಬೋದು ನಾನು. ಅರ್ಥ ಆಗತ್ತೆ ಹೇಳಾಕ್ತಿದ್ದು? ಫಾರ್ ಎಕ್ಸಾಂಪಲ್, ಸೊ ನೀವು ಈ ಸಂಕ್ಷಿಪ್ತ ರೂಪವನ್ನು ನೀನು ಬಿಡಿಸಿ ರೂಪದಾಗ ಬೇಕಾದಂಗ್ ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ ಬರೀ ಒಂದ್ 8 ಐತಪ್ಪ. ಈ 8 ಇನ್ನ ಸಂಕ್ಷಿಪ್ತ ಮಾಡಂದ್ರೆ ಏನ್ ಮಾಡವ್ ನೀವ? ಈಗ ಮಾಡಕ್ ಬರಂಗಿಲ್ಲ. ಆದ್ರೆ ಇದನ್ನ ಬಿಡಿಸೋದಾದ್ರೆ ಬೇಕಾದಂಗ್ ಬಿಡಿಸ್ಬೋದು ನಾನು. ಹೆಂಗ್ ಬಿಡಿಸ್ಬೋದು ನಾ ಇದನ್ನ? ಎಷ್ಟು ರೂಪದಲ್ಲಿ ಬರಿತೇನೆ ನೋಡ್ರಿ. 1ನೇ ರೂಪ ಸಿಂಪಲ್ 4 + 4 ಅಂತ ಬರಿತೇನೆ. 2ನೇ ರೂಪ 2 ಇಂಟು ಬ್ರಾಕೆಟ್ 3 ಪ್ಲಸ್ 1 ಅಂತ ಬರಿತೇನೆ. ಓಕೆ, 3ನೇದು ಬರಿತೇನೆ 1/2 ಇಂಟು ಬ್ರಾಕೆಟ್ 10 ಪ್ಲಸ್ 6 ಅಂತ ಬರಿತೇನೆ. 2 ಕ್ಯೂಬ್ ಅಂತೂ ಬರಿಬಹುದ್ರಿ. ಆಮೇಲೆ 4ನೇದು ಅದು ಅಫ್ಕೋರ್ಸ್ 2 ಕ್ಯೂಬ್ ಅಂತ ಬರ್ಕೋಬಹುದು. 5ನೇದು ಏನ್ ಬರ್ಕೋಬಹುದು ನಾನು? 2 to the power 4 ಬರೀಲಿ. ಇಂಟು ಏನು? ಇಲ್ರಿ, 2 to the power 4 ಇಂಟು ಏನ್ ಬರೀ? ಡಿವೈಡೆಡ್ ಬೈ ಬರ್ತಿದ್ರಿ. ಬಾಗ್ಲೇ 1/2 ಇಂಟು 1/2. ಹಾ, ಇನ್ನೊಂದು ಬರ್ತಿದ್ರಿ 2/4. ಹಾ, ಎರಡನೇದ x ಇಂಟು ಬ್ರಾಕೆಟ್ ಬರಿತೇನೆ. x ಇಂಟು ಬ್ರಾಕೆಟ್ ಏನ್ ಬರಲಿ?
8 by x. 8 by x. 1 by 2x by 1 by 2s plus 1 by 2x plus 7 by 9 by 2 9 by 2 plus 9 by 2x 9 by 2x 9 by 2x plus ಯಾರು ಹೇಳ್ತಾರೆ ಮುಂದೆ ಏನ್ ಬರ್ತೈತಿ ಯಾರು ಹೇಳ್ತಾರೆ ನೋಡೋಣ ಯಾರು ಹೇಳ್ತಾರೆ ಏನ್ ಬರ್ತೈತಿ ಲಾಸ್ಟ್ ಪದ Minus 1 by 2. ಇಲ್ಲ ಮೈನಸ್ ಯಾಕೆ ಬಂತು ಇಲ್ಲಿ 6 by 2x ರೀ 6 by 2x ರೀ ಕರೆಕ್ಟ್ 6 by 2x 6 by 2x ಸಿಂಪ್ಲಿಫೈ ಮಾಡು ವೆರಿ ಗುಡ್ ಯಾರು ಹೇಳಿದ್ರು 6 by 2x ಸುಜಲ್ ಸುಜಲ್ ಆಕ್ಚುಲಿ ಅದು ಇನ್ನು ಸಿಂಪ್ಲಿಫೈ ಮಾಡ್ಬೋದು 3 by x ಹಾಕೈತಿ ನೋಡಿ ಹೌದು ಸುಜಲ್ ಹಾ ರೀ ಹಾ ಎರಡರ ಘಾತಾಂಕ 2 ಮತ್ತು 2. ಇದು ನೋಡ್ರಿ ಇದೆಲ್ಲ ಇದು 8 ಅಂತ ಕಾಣಿಸ್ತೈತಿ ನಿಮ್ಗೆ ಇದು 8 ಅನಿಸ್ತೈತಿ ಇದೆಲ್ಲ ಇಷ್ಟೆಲ್ಲ ಕೊಟ್ಟದ್ದು ಇಷ್ಟು ದೊಡ್ಡದು ಹಾ ರೀ ಹಾ ರೀ ಇದೆಲ್ಲ ಕೂಡಿ 8 ಇದು ಬರೀ 8 ಇದು ಅನಿಸ್ತೈತಿ ಹಾ ರೀ ಹೆಂಗಾತು ಎಲ್ಲರಿಗೂ ಅರ್ಥ ಆಯ್ತಾ ನಿಲ್ಲೋ ಅರ್ಥ ಆಯ್ತ್ರಿ ಆಗಿಲ್ರಿ. ಗುಣಿಸ್ ನೋಡ್ಲಾ ಇಲ್ಲಿ ಗುಣಿಸಿದ್ 1ನೇ ಪದಕ್ಕೆ ಗುಣಿಸಿದ ಕೂಡ x ಕ್ಯಾನ್ಸಲ್ ಆಯ್ತು 1/2 ಗ 2ನೇ ಪದಕ್ಕೆ ಗುಣಿಸಿದಾಗ x ಕ್ಯಾನ್ಸಲ್ ಆಯ್ತು 9/2 ಆಯ್ತು 3ನೇ ಪದಕ್ಕೆ x ಕ್ಯಾನ್ಸಲ್ ಆಯ್ತು 3 ಉಳಿತಷ್ಟ ಇವನ್ ಕೂಡಿಸ್ರಿ ಅರ್ಧ ಪ್ಲಸ್ 9/2 ಅಂದ್ರೆ ಎಷ್ಟು 4/2 4/2 ಅರ್ಧ ಎಷ್ಟಾಯ್ತು 5 ಆಯ್ತು 5 ಪ್ಲಸ್ 3 ಎಷ್ಟಾಯ್ತು 8 ಸೊ ನೋಡ್ರಿ ಒಂದು ನಾನು ಸಂಕ್ಷೇಪಿಸಿದಂತ ಪದ ಏನು ಕೆಳಗೆ ಯಾಡಿಲ್ರಿ ಅವನ ಕುಡ್ಸಾಕ್ ಬರಂಗಿಲ್ಲಲ್ರಿ 3 ಕೆಳಗೆ ಏನೈತಿ ಯಾಡಿಲ್ರಿ ದಿನರಾಶಿ ಕುಡ್ಸಾಕ್ ಬರಂಗಿಲ್ಲ ಏನಾಯ್ತು? ಕೊಂದ್ರೆ ಬರ್ತೈತಿ ಲಸ ತಕೋಲು ನಾ ಹಂಗೆಲ್ಲ ಮಾಡ್ಲಿಲ್ಲ ನಾ ಸಿಂಪಲ್ ಮಾಡಿದ್ನಿ ಇಲ್ಲಿ ಅರ್ಧ ಐತಿ ಇದು ಅರ್ಧ ಇದೆ ಇದೇನಿದ 4/2 ಇದೆ ಅರ್ಧ ಪ್ಲಸ್ 4/2 ಎಷ್ಟಾಯ್ತು 10 by 2 ಆತೈತ್ರಿ 2 ಒಂದ್ಲೆ 2 ಐದ್ಲೆ 5 3 8 ರೀ ಅಲ್ಲೋ ಇದು ಅರ್ಧ ಹದಿಲು ಇದು ಅರ್ಧ ರೊಟ್ಟಿ ಹದಿಲು ಇದು ಅರ್ಧ 5 4/2 4/2 ಎರಡು ಕೂಡ ಎಷ್ಟಾಯ್ತು 5 5 3 ಎಷ್ಟಾಯ್ತು 8 ಆಯ್ತು ಅದನ್ನ ನೀವು ಲಸ ತೆಗೆದು ಹಿಂಗ್ ಮಾಡ್ಕೊಂತ ಹೋಗ್ತಾರ 1 ಪ್ಲಸ್ 9 ಪ್ಲಸ್ 3 ಗುಣಾಕಾರ ಇಲ್ಲಿ 1 ಇರೋದ್ರಿಂದ ಇಲ್ಲಿ 2 ಇಂಟು 2 ಪ್ಲಸ್ 6 9 6 15 1 16 16 ಬಾಗ್ಲೆ 2 2 ಒಂದೇ 2 ಎಂಟ್ಲೆ ಇಷ್ಟೆಲ್ಲಾ ಮಾಡೋದ್ರಾಗ ಅಂದ್ರ ಸಂಜೆ ಹೋಗಿರ್ತೀವಿ ಅಲ್ವೋ ಇದು ನೋಡ್ಲಾ ಇಲ್ಲಿ ಕಾಣೋತೇನೆ ಅರ್ಧ ಐತಿ 4 ಐತಿ 4 ಅರ್ಧ 5 5 3 8 ಸಿಂಪಲ್ ಯಾಕೆ ಮಾಡಕ್ ಬರಂಗಿಲ್ಲ ಮತ್ತೆ ಹೌದಲ್ಲ ಈಗ ಮಜಾ ನೋಡ್ರಿ ಇಷ್ಟು ದೊಡ್ಡದಾತಿದು ಬರೀ 8 ಇದ್ದು ಹೋಗಿ ಇಷ್ಟು ದೊಡ್ಡ ಮಾಡ್ಕೊಂಡ್ ನಾನು ಹಿಂಗ ಹಿಂಜ್ ಇದನ್ನ ಎಷ್ಟು ರೂಪದಲ್ಲಿ ಬರಿಬಹುದು ನಾನು ಹಂಗಾದ್ರೆ ನಿಮ್ಗೆ ಏನ್ ಅನಿಸ್ತದೆ ಎಷ್ಟು ರೂಪದಲ್ಲಿ ಬರಿಬಹುದು ನಾನು 8 ಸಂಖ್ಯಾದ ರೂಪದಲ್ಲಿ ಅಪರಿಮಿತ ಬರಿಬೋದ್ರಿ 8ನ್ನ ಇಷ್ಟು ರೂಪದಾಗ ಬರಿಬಹುದಂದ್ರ 8ನ್ನ ಇಷ್ಟು ರೂಪದಾಗ ಬರಿಬಹುದು ಅಂತಂದ್ರ ನಾ ಏನಾರು ದೊಡ್ಡದ್ ಕೊಟ್ಟಿದ್ನಲ್ಲ ಇದೇಗ ಉದ್ದಂದು ಕೊಟ್ಟಿದ್ನಲ್ಲ x/2 ಇಂಟು ಏನೇನೋ ಕೊಟ್ಟಿದ್ನಲ್ಲ ಎಲ್ಲ ಅದನ್ನ ಎಷ್ಟು ರೂಪದಾಗ ಬರಿಬಹುದು ನಾನು ಬಹಳ ರೂಪದಲ್ಲಿ ವಿಸ್ತರಿಸಿ ಬರಿಬಹುದು ಆದ್ರೆ ಸಂಕ್ಷಿಪ್ತ ರೂಪದಲ್ಲಿ ಹೋದಾಗ ಏನಾಕೈತಿ ಅದು ಒಂದೇ ವರ್ಡ್ ಆಗಲಿಕ್ಕಿಲ್ಲ ಹಿಂಗ ಉಳಿಬಹುದು ಅದು ಹಿಂಗ ಇದು ನೋಡಿ ಇದು ಒಂದು ಹಿಂಗ ಈ ತರ ಆಗ್ಬಹುದು ಸೇಮ್ ಆನ್ಸರ್ ಬರ್ತಾವ್ರಿ ಈ ತರ ಸೇಮ್ ಒಂದೇ ರೂಪಕ್ಕೆ ಹೋಗ್ಬೋದು ಅದ್ರಾಗ ಸ್ವಲ್ಪ ಬೇರೆ ಬೇರೆ ಬರಿಬಹುದು ಇದೆ ಇದೇಗ್ ಬರ್ತಿದ್ದಲ್ಲ ಹೆಂಗ್ ಕೆಲವೊಬ್ರು ಏನ್ ಬರ್ತಿದ್ವಿ ನಾವು x² ಪ್ಲಸ್ ಇದೇಗ ಏನ್ ಬರ್ತಿದ್ವಿ ನಾವು ಏನೋ ಬಂದಿತ್ತಲ್ಲ x² ಪ್ಲಸ್ ಏನ್ ಬಂದಿತ್ತು ಇದೀಗ by 4 4x divided by 2. divided by 4 x plus 4x divided by 4 by 4 divided by ಒಂದ್ ನಿಮಿಷ ಒಬ್ರೇ ಹೇಳ್ರಿ square divided by 4x divided by 4 plus x ಜಾಹ್ನವಿ ಹೇಳು ಒಬ್ಳೆ ಹೇಳು ಜಾಹ್ನವಿ ಅಷ್ಟೇ ಏನ್ ಬಂದಿತ್ತು ಈಗ x square divided by 4 plus x. ಪ್ಲಸ್ ಎಕ್ಸ್ ಬಂದಿತ್ತಲ್ಲ ಇದನ್ನ ಸ್ವಲ್ಪ ಇನ್ನೊಬ್ರು ಏನ್ ಬರಿಬಹುದು ಇದನ್ನ ಇನ್ನೊಬ್ರು ಏನ್ ಬರಿಬಹುದು ಸ್ವಲ್ಪ ಬೇರೆ ರೂಪದಲ್ಲಿ ಬರಿಬಹುದು ಫಾರ್ ಎಕ್ಸಾಂಪಲ್ ಏನ್ ಬರಿಬಹುದು x² ಪ್ಲಸ್ 4x/4 ಬರಿಬಹುದು ಅಥವಾ ಇನ್ನೊಂದು ರೂಪದಲ್ಲಿ ಬರಿಬಹುದು x ಇಂಟು ಬ್ರಾಕೆಟ್ x ಪ್ಲಸ್ 4/4 ಅಂತ ಬರಿಬಹುದು ಅಥವಾ x/4 ಇಂಟು x ಪ್ಲಸ್ 4 ಅಂತ
ಹಿಂಗೂ ಬರೀ. ಇವೆಲ್ಲ ಸಂಕ್ಷಿಪ್ತ ರೂಪಗಳೇ. ಈ ತರ ಅತ್ಯಂತ ಸಂಕ್ಷಿಪ್ತ ರೂಪ ಇದು 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 ಅಂತ ಹೇಳಕ್ ಬರ್ತದ. ಇದು ಸಂಕ್ಷಿಪ್ತ ರೂಪ, ಇದು ಸಂಕ್ಷಿಪ್ತ ರೂಪ, ಇದು ಸಂಕ್ಷಿಪ್ತ ರೂಪ, ಇದು ಸಂಕ್ಷಿಪ್ತ ರೂಪ. ಇವೆಲ್ಲ ಅತ್ಯಂತ ಸಣ್ಣ ರೂಪದಾಗ ಅದಾವ ನೋಡಿ. ಬೇರೆ ಬೇರೆ ಆ ಸಂಕ್ಷಿಪ್ತ ರೂಪದ ಬೇರೆ ಬೇರೆ ಸ್ವಲ್ಪ ವೆರೈಟಿಗಳು ಅಷ್ಟೇ. ಅರ್ಥ ಆಯ್ತಿದ್ದು ಇವೆಲ್ಲ ಕರೆಕ್ಟ್ ಅಂತ? ಸರಿ. ಎಕ್ಸಲೆಂಟ್. ಇನ್ನೊಂದ್ ಇವತ್ತು ಏನ್ ಮುಖ್ಯವಾಗಿ ಕಲ್ತ್ರಿ? ಹೆಂಗ್ ನೀವು ಹೋಮ್ವರ್ಕ್ ಐತಿ ಸಾಮಾನ್ಯ ಹಾ ಕಾಮನ್ ತೆಗಿಯೋದ್ರಿ. ಕಾಮನ್ ತೆಗೆದು ಬಹಳ ಇಂಪಾರ್ಟೆಂಟ್ ನಾನು ಮಾಡ್ಬೇಕಾಗಿ. ಓಕೆ, ನೆಕ್ಸ್ಟ್ ಪ್ರೀತಮ್ ಹೇಳು. ನೆಕ್ಸ್ಟ್ ಹೋಮ್ವರ್ಕ್ ಮೂರನೇ ಲೆಕ್ಕ ಏನೇನು? ಬ್ರಾಕೆಟ್ ಮೂರನೇದು 4ನೇದ್ರಿ. 3ನೇ ಲೆಕ್ಕ ರೀ ಸರಿ. 3ನೇದ್ರಿ ಸರಿ. ಹೇಳು. ಮೂರನೇದು ಹೇಳು. ಬ್ರಾಕೆಟ್ ಬ್ರಾಕೆಟ್ ಸರಿ ಮುಗಿತ್ರಿ. ಓಕೆ, ಇದು 4x² ಇತ್ತು. ಮಾಡ್ತೇನೆ ಇಲ್ಲೇ ಏನ್ ಮಾಡ್ತೇನೆ ಇಲ್ಲೇ ಮೊದಲ ಇಲ್ಲಿ ಗುಣಿಸ್ತೇನೆ. ಏನಾಗ್ತಿದ್ದು ಗುಣಿಸಿದಾಗ 2x³ ಪ್ಲಸ್ 3x ಟು ದ ಪವರ್ 4. ಈ x ಅನ್ನು ಗುಣಿಸಾಕ್ತೇನೆ. ಮೈನಸ್ 4x⁻³ ಹೋಲ್ ಡಿವೈಡೆಡ್ ಬೈ 2 ಐತಿ. ಆ ಹೋಲ್ ಡಿವೈಡ್ ಬೈ 2 ಅನ್ನು ಏನ್ ಮಾಡ್ತೇನೆ ನಾನು ಡಿವೈಡೆಡ್ ಬೈ 2 ಮಾಡ್ಕೋತೀನಿ. ಮೈನಸ್ 3x⁻⁴ ಡಿವೈಡ್ ಬೈ 2 ಆಯ್ತು. ಸೊ ಇದ್ರೊಳಗ ಸಜಾತೀಯ ಸಂಖ್ಯೆಗಳಂದ್ರೆ ಇವು ಬಂದು ಇದು ಬಂತು. ಸೊ ಇದ್ರೊಳಗೆ ಏನ್ ಮಾಡ್ತೇನೆ ನಾನು ಇಲ್ಲಿ ನೋಡ್ರಿ, ಇದು ಬರೀ 2/2 ಅಂದ್ರೆ ಇದು x³ ಉಳಿತು. ಆಮೇಲೆ ಇದು 2 ಒಂದ್ಲೆ 2 ಇದು 2x³ ಉಳಿತು. ಸೊ ಎಷ್ಟಾಯ್ತು ಹಂಗಾದ್ರೆ x³ ಮೈನಸ್ 2x³ ಒಂದ್ ಕಡೆಗೆ ಬಂತು. ಆಮೇಲೆ ಇಲ್ಲಿ ಏನ್ ಬಂತು ಪ್ಲಸ್ 3/3x⁴/2 ಮೈನಸ್ 3x⁴/2 ಬಂತು. ಸೊ ಎಕ್ಸ್ ಇಲ್ಲೇ ನೋಡಿ ಹಂಗಾದ್ರೆ ಈ 3x⁴/2 ಮೈನಸ್ 3x⁴/2 ಪೂರ್ತಿಯಾಗಿ ಹೋಗ್ಬಿಡ್ತು. x³ ಒಳಗ ಮೈನಸ್ 2x³ ಹೋದ್ರ x³ ಒಳಗ ಮೈನಸ್ 2x³ ಹೋದ್ರ ಮೈನಸ್ x³ ಉಳಿತು. ಇದು ಫೈನಲ್ ಸಿಂಪಲ್ ಇಷ್ಟ ಆಯ್ತು ನೋಡ್ರಿ. ಎಲ್ಲಾರ್ದು ಬಂದೈತಿ ಇಷ್ಟು? ಏಕೆ ಈಗ ಇದು ಯಾರಿಗ್ ಬಂದಿಲ್ಲ, ನಾನ್ ನಿಮಗೆ ಡಿಫಿಕಲ್ಟಿ ಸಾಲ್ವ್ ಮಾಡಂಗಿಲ್ಲ. ಯಾಕಂದ್ರೆ ನಿಮ್ಮ ಡಿಫಿಕಲ್ಟಿ ನೀವು ಸ್ವಲ್ಪ ಸಾಲ್ವ್ ಮಾಡೋದನ್ನ ಕಲ್ಕೋಬೇಕೀಗ. ಓಕೆ, ಇನ್ನು ಬಹಳ ನಾವು ತುತ್ತು ಮಾಡಿ ಫೆರೆಕ್ಸ್ ಅಂತಾರ, ಸಣ್ಣ ಪಾಪಗಳಿಗೆ ಕೊಡ್ತಾರ ಗೊತ್ತೈತಿ, ಚಮಚಿ ಒಳಗೆ ಹಾಕಿ ಫೆರೆಕ್ಸ್ ಮಾಡಿ ಕೊಡ್ತಾರಲ್ಲ, ಹಂಗ ಕೊಟ್ರೆ ಏನಾಕೈತಿ ಮುಂದ ರೊಟ್ಟಿ ಗಿಟ್ಟಿ ಬಾಳ ದಿವಸ ಅದನ್ನ ಕೊಡಾಕತ್ರ ಏನಾಕೈತಿ ಆಮ್ಯಾಗ ರೊಟ್ಟಿ ಗಿಟ್ಟಿ ತಿನ್ನೋದನ್ನ ನಿಲ್ಸೇ ಬಿಡ್ತಾವ ಪಾಪಗಳು. ಆಮೇಲೆ ದೊಡ್ಡ ಆದ್ಮೇಲೆ ಸ್ವಲ್ಪ ಆಮ್ಯಾಗ ಹೊಟ್ಟಿಗೆ ಅದು ಏನಾಗುದಿಲ್ಲ, ಪಚನ ಆಗುದಿಲ್ಲ ರೊಟ್ಟಿ ಕಾಯಿಪಲ್ಯ ಎಲ್ಲ. ಸೊ ಅದಕ್ಕೆ ಈಗ ಫೆರೆಕ್ಸ್ ಕೊಡೋದನ್ನ ನಾನು ಸ್ವಲ್ಪ ನಿಲ್ಲಿಸ್ತೇನೆ. ಇನ್ನ ನೋಡ್ರಿ ಇನ್ನಾಕತಿ ಗಾಡಿ ಫಾಸ್ಟ್ ಹೋಗತಿ ಟ್ರೈನ್. ಸೊ ಯಾರ್ಯಾರಿಗೆ ಈ ಗಾಡಿ ಒಳಗೆ ಹತ್ತಿ ದೊಡ್ಡ ಇಂಜಿನಿಯರ್ಸ್ ಸೈಂಟಿಸ್ಟ್ ಆಗ್ಬೇಕಂತ ಕನಸು ಐತಿ, ನೀವು ಮಾಡ್ಬೇಕು. ಇದನ್ನ ತಗೋಬೇಕು ಸ್ಕ್ರೀನ್ ಶಾಟ. ನಿಮ್ಮ ಮನಿ ಒಳಗ ಅದು ಏನಾಯ್ತು ಪ್ರತಿ ಸ್ಟೆಪ್ ಏನ್ ಮಾಡ್ರಿ ಸರ್, ಇದು ಯಾಕೆ ಹಿಂಗ್ ಬಂತು, ಏನೇನ್ ಹೇಳಿದ್ರು ಎಲ್ಲ ಹಿಂದ್ ಹೇಳಿದ್ದೆಲ್ಲ ಬರ್ಬೇಕಲ್ಲಿ, ಮಲಕ್ ಆಗ್ಬೇಕಲ್ಲಿ. ನೀವ ಟ್ರೈ ಮಾಡ್ಬೇಕು. ಯಾರೇನ್ ಬ್ಯಾಡ ಅನ್ನಕತ್ತಿಲ್ಲ. 10 ಪೇಜ್ ತಗೋರ್ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ಹಿಂಗ್ ಮಾಡಿ ನೋಡ್ರಿ, ಹಂಗ್ ಮಾಡಿ ನೋಡ್ರಿ. ವಾಪಸ್ ಒಂದ್ ಸಂಖ್ಯೆಗಳನ್ನ ತಗೊಂಡ್ ಗುಣಿಸಿ ನೋಡ್ರಿ. 6 ಮತ್ತೆ ಅವತ್ತು ಅದಕ್ಕೆ ನಿಮ್ಗೆ ಚೆಕ್ ಹೆಂಗ್ ಮಾಡಕ್ ಹಚ್ತೇನೆ. 6 ಮತ್ತೆ 8 ಸಂಖ್ಯೆಗಳಿಗೆ ವರ್ಕ್ ಆಕತ್ತಲ್ಲ ನೋಡೋದು ಸಿಂಪಲ್. ಬೀಜಗಣಿತ ಅಂದ್ರೆ ಏನ್ ಮ್ಯಾಲಿಂದ ಬಿದ್ದಿಲ್ಲ, ಅದು ಸಹಿತ ಎಲ್ಲಾ ಸಂಖ್ಯೆಗಳಿಗೂ ವರ್ಕ್ ಆಗ್ಬೇಕು. ಅದು ಒಂದು ಬೀಜಾಕ್ಷರ ಅಂದ್ರೆ ಒಂದ್ ಸಂಖ್ಯೆ ತಗೊಂಡ್ ನೋಡ್ರಿ, ಅದು ಕರೆಕ್ಟ್ ಆಕತಿಲ್ ನೋಡ್ರಿ. 2 ಸಂಖ್ಯೆ ತಗೊಂಡ್ ನೋಡ್ರಿ, ಅದು ಕರೆಕ್ಟ್ ಆಕತಿಲ್ ನೋಡ್ರಿ, ಏನಾಗತ್ತೈತಿ ನೋಡ್ರಿ ಅಲ್ಲಿ. ಸೊ ನೀವಾಗೇನ ಅದನ್ನ ಕೂತ್ ಮಾಡೋದು ಇಂಪಾರ್ಟೆಂಟ್. ಬರೀ ಸಾಲಿಗೆ ಹೋಗೋದು ಬರೋದು, ಸಾಲಿಗೆ ಮುಂಜಾನೆ 10 ಗಂಟೆಗೆ ಹೋಗೋದು, ಸಂಜೆ 5 ಗಂಟೆಗೆ ಬರೋದು, ಏನು ತಲೆ ಬೆಳವಣಿಗೆ ಆಗುದಿಲ್ಲ. ನೀವೇನ್ ಮಾಡ್ಬೇಕು, ಸಾಲಿ ಒಳಗ ಇರ್ರಿ, ಮನಿ ಒಳಗ ಇರ್ರಿ, ಏನಾಗ್ಲಿ ನಿಮ್ಮದ್ ಕೆಲಸ ನಡೆದಿರ್ಬೇಕು ಅದು. ಓಕೆ, ಸೊ ಅವಾಗನ ಆಗೋದದು. ಅವಾಗ ಮಾತ್ರ ನೀವು ಬೆಳವಣಿಗೆ ಆಗೋದು. ಅವಾಗ ಮಾತ್ರ ನೀವು ದೊಡ್ಡ ಡಾಕ್ಟರ್ಸ್ ಆಗೋದು, AIMS ಹೋಗೋದು, IIT ಹೋಗೋದು, ಇದೆಲ್ಲ ಸಾಧ್ಯ. ಇದಿದ್ರೆ ಬರೀ 10 ಗಂಟೆಗೆ ಹೋಗಿ 6 ಗಂಟೆಗೆ ಹೋಗಿ ಬರೋದು, 10 ಗಂಟೆಗೆ ಹೋಗೋದು 6 ಗಂಟೆಗೆ ಬರೋದು, ಏನೂ ಆಗೋದಿಲ್ಲ. ಸೊ ನೀವು ಸ್ಕೂಲ್ನಾಗ ಕುತ್ತಾಗ ಆಗಿರ್ಬೋದು, ಏನಾಗಿರ್ಬೋದು, ಇದನ್ನೆಲ್ಲ ನೀವು ಟ್ರೈ ಮಾಡ್ಬೇಕು. ಸೊ ಇನ್ಮೇಲೆ ಏನ್ ಮಾಡಂಗಿಲ್ಲ, ಸ್ಪೂನ್ ಫೀಡಿಂಗ್ ಮಾಡಂಗಿಲ್ಲ. ಸ್ಪೂನ್ ಫೀಡಿಂಗ್ ಅಂತಾರ, ಚಮಚಿ ಒಳಗೆಲ್ಲ ಹಾಕೊಡೋದು. ಇದು ಹೆಂಗಾತ್ರಿ ಸರೇ ಹೇಳ್ಬೇಕ್ರಿ, ಅದು ಹೇಳಿದ್ರಿ, ಅದ್ ಬರ್ಕೊಂಡ್ರಿ, ಹಂಗಲ್ಲ. ನಿಮ್ಮ ಕಡೆಯಿಂದ ಎಕ್ಸ್ಪ್ಲೋರೇಷನ್ ಆಗ್ಬೇಕು. ಅದು ನಿಮ್ಮ ಕಡೆಗಿಂದ ಏನಾಗ್ಬೇಕು, ಸಾಹಸ ಆಗ್ಬೇಕು, ಪ್ರಯತ್ನ ಆಗ್ಬೇಕು. ಎಕ್ಸ್ಪ್ಲೋರ್ ಅಂದ್ರೆ ಏನು, ಅನ್ವೇಷಣೆ ಆಗ್ಬೇಕು. ಹಿಂಗಾಗ್ಬೋದು ಅವಾಗ ನಿಮಗೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ನ ಕಡೆ ತಗೊಂಡ್ಬರ್ತೀರಿ. ಇದ್ಯಾಕೆ ಈ ಗುಣ ಹಿಂಗ್ ಬಂತ್ರಿ ಗಣಿತದೊಳಗ, ಗುಣಾಕಾರ ಯಾಕೆ ನಮಗ್ ಪರಿವರ್ತನೀಯ ನಿಯಮ ಐತ್ರಿ, ಯಾಕೆ ಹೆಂಗೈತಿ. ಸೊ ರಿಯಲ್ ಡೌಟ್ಸ್ ಅವಾಗ ಬರಕ್ ಚಲೋ ಆಗ್ತಾವೆ. ಸೊ ಇದನ್ನ ಇಲ್ಲಿಸ್ತೇನೆ ನಾನು. ಇದೇನೇನ್ ಇದು ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತಗೋರಿ ಅಥವಾ ಪೂರಾ ಬರ್ಕೊಂಡು ಇದ್ರೊಳಗೆ ಏನ್ ಪ್ರಾಬ್ಲಮ್ ಆಗೈತಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಭೇಟಿ ಆಗೋಣ. ಬಾಯ್. ಬಾಯ್ ಸರ್.